ಗೊತ್ತಿದೆ ತಮಗೆ, ಸಾಕಷ್ಟು ಮಳೆ ಬಂದು ಸಾಕಷ್ಟು ತೊಂದರೆ ಅನುಭವಿಸ್ತಿದೆ. ಒಂದು ಕಡೆಯಿಂದ ಮಳೆಯಿಂದ, ಇನ್ನೊಂದು ಕಡೆಯಿಂದ ಫ್ಲಡ್ ಬಂದು ಸುಮಾರು ರಿಪೋರ್ಟ್ಸ್ ಪ್ರಕಾರ 85 ಹೆಚ್ಚಿನ ಗ್ರಾಮಗಳಿಗೆ ತುಂಬಲಾದಂಥ ನಷ್ಟ ಆಗಿದೆ. ಇವತ್ತು ಅಷ್ಟಾದ್ರೂ ಸರ್ಕಾರ ಕುಂಭಕರ್ಣ ರೀತಿಯಲ್ಲಿ ಜಾರಿ. ರೈತರಿಗೆ ಇಷ್ಟು ತೊಂದರೆ ಆದ್ರೂ ಇದುವರೆಗೂ ಬಂದು ಸರಿಯಾದಂಥ ಒಂದು ವಿಸಿಟೂ ಮಾಡಲಿಲ್ಲ, ಸರಿಯಾದಂಥ ಪರಿಶೀಲನೆ ಮಾಡಲಿಲ್ಲ, ಯಾವ ರೈತರಿಗೆ ಸ್ವಾತಂತ್ರ್ಯನೂ ಹೇಳಿಲ್ಲ. ಬಂದು ವಿಮಾನದಲ್ಲಿ ಸರ್ವೆ ಮಾಡಿ ಹೋಗ್ಬಿಟ್ರು, ಹೋದ್ಮೇಲೆ ತಿರುಗಿನೂ ನೋಡಲ್ಲ. ಇವತ್ತು ನಾವು ನಿಮ್ಮ ಮುಖಾಂತರ ಒತ್ತಾಯ ಮಾಡೋದೇನಪ್ಪ ಅಂದ್ರೆ, ಅಧಿಕಾರ ಬಳಸೋದೇ ಅಧಿಕಾರ ಹೋಗ್ತದೆ, ಆದರೆ ಅಧಿಕಾರಕ್ಕೆ ತಂದಂಥ ಜನರ ರೈತರ ಬಲಿ ಕೊಡುವಂಥ ಕೆಲಸ ದಯವಿಟ್ಟು ಮಾಡಕ್ಕೆ ಹೋಗಬಾರ್ದು. ಯಾದಗಿರಿ ಜಿಲ್ಲೆಗೆ ಬಹಳಷ್ಟು ನಷ್ಟ ಆಗಿದೆ. ಆ ನಷ್ಟ ಭರಿಸಂತ ಕೆಲಸವನ್ನು ಮಾಡಬೇಕು. ತಕ್ಷಣ ಪರಿಹಾರ ಹಾಕಂತ ಕೆಲಸ ತಾವು ಮಾಡಬೇಕು. ಇವತ್ತು ಪರಿಹಾರ ಘೋಷಣೆ ಮಾಡಿದ್ರು ಕನ್ಫ್ಯೂಷನ್ ಘೋಷಣೆ ಮಾಡಿದ್ರು. ಹೆಕ್ಟರ್ಗೆ ಎಷ್ಟು ಕೊಡ್ತೀವಿ ಅನ್ನೋದು ಸರಿಯಾದಂಥ ಮಾಹಿತಿ ಕೊಡಲಿಲ್ಲ. ಎಲ್ಲೋ ಒಂದು ಕಡೆ ಏರ್ಪೋರ್ಟ್ ಮೇಲೆ ಇನ್ನೊಂದು ಕಡೆ ಸಭೆ ಮಾಡಿ ಸರಿಯಾದಂಥ ರೈತರಿಗೆ ತಿಳುವಳಿಕೆನೂ ಹೇಳಲಿಲ್ಲ. ಇವತ್ತು ಯಡಿಯೂರಪ್ಪ ಸಾಹೇಬ್ ಇದ್ದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ, ನಾವು ಶಾಸಕರು ಇದ್ದಂಥ ಸಂದರ್ಭದಲ್ಲಿ ತಕ್ಷಣ ಸರ್ವೆ ಮಾಡಿ ತಕ್ಷಣವೇ ಎಲ್ಲ ರೈತರಿಗೂ 5 ಎಕರೆವರೆಗೂ ಎಲ್ಲ ರೈತರಿಗೂ 49,950 ರೂಪಾಯಿವರೆಗೂ ಪ್ರತಿಯೊಬ್ಬ ರೈತರಿಗೂ ಬರೋಂಥ ಕೆಲಸ ಆಗಿದೆ. ಮನೆ ಗಂಡ ಹೆಂಡತಿ ಮಗ ಇದ್ರು ಅವ್ರು ಮೂವರಿಗೂ ಬರೋಂಥ ಕೆಲಸ, ದುಡ್ಡು ಬರೋಂಥ ಕೆಲಸವನ್ನ ಆಗಿದೆ. ಸುಮಾರು ಕೋಟ್ಯಾಂಗಟ್ಟಲೆ ಅದನ್ನ ಅವತ್ತು ಪರಿಹಾರ ಕೆಲಸ ಮಾಡಿದೆ. ಆದರೆ ಇವತ್ತಿನ ಸರ್ಕಾರ ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯ ಸಾಹೇಬರು ಏನೋ ಹೇಳ್ತಾರೆ, ಇಲ್ಲ ಮಹಿಳೆಯರಿಗೆ 2,000 ಆಗ್ತೀವಲ್ಲಪ್ಪ, ಅದ್ರಾಗ 1,000 ಪರಿಹಾರ ತಗೊಂತೆ ಅಂದ್ರೆ ಹೇಳ್ತಾರೆ ಅನ್ನೋ ಅದನ್ನು ಕಾಪಾಡಬೇಕಾಗಿದೆ. ಹಿಂಗಿದ್ರು ಮಹಿಳೆಯರಿಗೆ 2,000 ರೂಪಾಯಿ ಹಾಕ್ತಿದ್ದೀವಿ, ಅದ್ರಾಗ 1,000 ರೂಪಾಯಿ ಪರಿಹಾರ ತೊಗೊಂಡ್ಬಿಡ್ರಿ ಅಂತಾರೆ. ಆ ಪರಿಸ್ಥಿತಿಗೆ ಬಂದು ನಿಂತ್ಬಿಟ್ಟಿದ್ದಾರೆ. ತಮ್ಮ ಕುರ್ಚಿ ಉಳಿಸುವಂತ ಕೆಲಸವನ್ನು ಅವರವರು ಮಾಡ್ತಿದ್ದಾರೆ. ಜನರ ಕಷ್ಟ ನೋಡೋಕೆ ಯಾರು ತಯಾರಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮುಖಾಂತರ ಮನವಿ ಮಾಡ್ತೇವೆ, ದಯವಿಟ್ಟು ತಕ್ಷಣ ರೈತರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ರಿ, ರೈತರಿಗೆ ಉಸಿರಾಡಲು ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಿಮ್ಮ ಮುಖಾಂತರ ಈ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ. ಇವತ್ತು ನೋಡ್ರಿ, ಒಬ್ಬೊಬ್ಬ ಸಚಿವರು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು ಜನರಿಗೆ ಮೈಂಡ್ ಡೈವರ್ಟ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ, ಹೊರತಾಗಿ ಕೆಲಸ ಮಾಡೋಂಥದ್ದು ಯಾರು ಮಾಡ್ತಿಲ್ಲ. ಇವತ್ತು ನಮ್ಮ ತಾಲೂಕು, ನಮ್ಮ ನೋಡ್ರಿ, ನಮ್ಮ ಜಿಲ್ಲೆಯಲ್ಲಿ ಹತ್ತಿ ಸುಮಾರು ಅವ್ರು ಕೊಟ್ಟಿರೋಂಥ ಇದರಲ್ಲಿ ಶಾಪುರದಲ್ಲಿ 23,893 ಹೆಕ್ಟರ್ಗೆ ಹತ್ತಿ ಹಾನಿಯಾಗಿದೆ. ವಡಿಗೇರ 18,654 ಹೆಕ್ಟರ್ ಹತ್ತಿ ಸಂಪೂರ್ಣ ಹಾಳಾಗಿದೆ. ಸುಲಪೂರ್ 7,720 ಹೆಕ್ಟರ್ ಸುಲಪೂರ್ ಹಾಳಾಗಿದೆ. ಹುಣಸಗಿ 12,000 ಹೆಕ್ಟರ್ ಹತ್ತಿ ಹಾಳಾಗಿದೆ. ಯಾದಗಿರಿ 18,681 ಹೆಕ್ಟರ್ ಹಾಳಾಗಿದೆ. ಗುರುಮಿಟ್ಕಲ್ 9,813 ಹೆಕ್ಟರ್ ಹಾಳಾಗಿದೆ. ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳ್ತಿರೋದು ಇದು ಬರೇ ಹತ್ತಿದು 90,702 ಹೆಕ್ಟರ್ ಬೆಳೆ ಹಾನಿ ಆಗಿದೆ. ನಮ್ಮ ಹೆಕ್ಟರ್ ಮತ್ತು ಅದೇ ತರ ಇವತ್ತು ತೊಗರಿ ತಗೊಂಡ್ರೆ ತೊಗರಿ ಶಾಪೂರು 6,731 ಹೆಕ್ಟರು, ವಡಿಗೇರ 610 ಹೆಕ್ಟರು, 10 ಸುರ್ಪೂರು 2,216 ಹೆಕ್ಟರು, ಹುಣಸಗಿ
ಹುಣಸಗಿ 2200 ಹೆಕ್ಟರು, ಯಾದಗಿರಿ 2511 ಹೆಕ್ಟರು, ಗುರುಮಿಟ್ಕಲ್ 5003 ಹೆಕ್ಟರ್, ಟೋಟಲು 19,871 ಹೆಕ್ಟರ್. ಗುರುಮಿಟ್ಕಲ್ 5,603 ಹೆಕ್ಟರ್. ಟೋಟಲ್ ಅಂದ್ರೆ ಈ ತೊಗರಿದು 19,871 ಹೆಕ್ಟರ್ ಹಾನಿಯಾಗಿದೆ. ಭತ್ತ ಹೊಡಿಗೆರೆಗೆ 2,000 ಹೆಕ್ಟರ್ ಹೋಗಿದೆ. ಹುಣಸಗಿಯಲ್ಲಿ ಒಂದು 2,000 ಹೆಕ್ಟರ್ ಭತ್ತ ಹೋಗಿದೆ. ಹುಣಸಗಿಯಲ್ಲಿ 13 ಹೆಕ್ಟರ್ ಹೋಗಿದೆ. ಯಾದಗಿರಿಯಲ್ಲಿ 3,176 ಹೆಕ್ಟರ್ ಹೋಗಿದೆ. ಗುರುಮಿಟ್ಕಲ್ಲಲ್ಲಿ 100 ಹೆಕ್ಟರ್ ಹೋಗಿದೆ. ಅಂದ್ರೆ ಭತ್ತ ಕಂಪ್ಲೀಟ್ ಈ ಫ್ಲಡ್ ನದಿ, ಈ ಭೀಮಾ ನದಿ ನೀರು ನಿಂತು ಈ ಭಾಗ ಎಲ್ಲ ಸಂಪೂರ್ಣ ಹೋಗಿದೆ. ಅದೇ ತರ ಇವತ್ತು ನೀವೆಲ್ಲ ಕಲ್ತು ನೀವು ತಗೊಂಡ್ಬಿಟ್ರೆ 1,18,000 ಹೆಕ್ಟರ್ ಬೆಳೆ ನಾಶ ಆಗಿದೆ. ಅಂದರೆ 1,18,000 ಅಂದ್ರೆ ಸುಮಾರು ನೀವು ಎಕರೆಯಲ್ಲಿ ತಗೊಂಡ್ರೆ 3.5-4 ಲಕ್ಷ, 3.5 ಲಕ್ಷಕ್ಕಿಂತ ಹೆಚ್ಚಿನ ಎಕರೆ ನೀರಾವರಿ ಇರುವಂತಹ ಈ ವರ್ಷದಲ್ಲಿ ಸಂಪೂರ್ಣವಾಗಿ ಹಾಳಾಗಿದೆ. ನಿಮ್ಗೆ ಸಾಮಾನ್ಯವಾಗಿ 50%ಗಿಂತ ಹೆಚ್ಚಿನ ರೈತರಿಗೆ ಈ ತೊಂದರೆ ಆಗಿದೆ. ಇಷ್ಟು ತೊಂದರೆ ಆದ್ರೂ ₹1 ಗ್ರಾಂಟ್ ನೀವು ಅಂದ್ರೆ ಬೆಳೆ ಪರಿಹಾರ ನೀವು ಬಿಡುಗಡೆ ಮಾಡಂಗಿಲ್ಲ ಅಂತಂದ್ರೆ ಇದು ಯಾವ ಲೆಕ್ಕ? ಎಷ್ಟೋ ರೈತರು ನಮ್ಗೆ ಹೇಳ್ತಿದ್ರು ಲೋನ್ ಮಾಡೋಂಥ ಪರಿಸ್ಥಿತಿ ಬಂದಿದೆ, ಸಾಲ ಮಾಡೋಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇಷ್ಟೊಂದು ಬಂಡತನಕ್ಕೆ ಬಿಡಕ್ಕೆ ಹೋಗ್ಬಾರ್ದು. ಅವರ ಒಂದು ಆಶ್ವಾದದಿಂದ ಇವತ್ತು ಅಧಿಕಾರದ ಕುಂತ್ರಿ, ಇವು ಅಧಿಕಾರ ಕುಂತು ಮರ್ತಿರೋದ್ರೆ ಯಾವ ಲೆಕ್ಕ? ಏನು ಉದ್ದೇಶಕ್ಕೆ? ಈಗ ಏನಾದ್ರೂ ನೀವು ಕೇಳಿಬಿಟ್ರೆ ಒಂದು ಸಿಂಪಲ್ ಹೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ, NDRF ಫಂಡ್ ನಿಮ್ಗೆ ಬಂದಂತ ನೀವು ಎಷ್ಟು ಖರ್ಚು ಮಾಡಿದ್ರೆ ತೋರ್ಸಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ನಿಮ್ಗೆ ಬಂದು ನಾಮ್ಸ DC ಅಕೌಂಟ್ ಇದ್ದೇ ಇರ್ತದೆ. ಆ DC ಅಕೌಂಟ್ ಇದ್ದು ನೀವು ಎಷ್ಟು ಖರ್ಚು ಮಾಡಿದ್ರಿ, ಯಾವ ನಾಮ್ಸ್ ಪ್ರಕಾರ ಏನಾದ್ರೂ ಕೊಟ್ರೆ ಏನ್ ಮಾಡಿದ್ರಿ ಒಂದು ಲೆಕ್ಕ ಕೊಡ್ರಿ. ಇಲ್ಲ ದೊಡ್ಡ ಮನಸ್ಸು ಮಾಡಿ ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗೋದಂತರ ಮಾಡ್ರಿ. ಯಾವುದನ್ನು ಮಾಡದ ಸುಮ್ಮನೆ ನಮ್ಮ ಮೇಲೆ ಅವ್ರ ಮೇಲೆ ನಾವು ಬ್ಲೇಮ್ ಮಾಡೋದ್ರಿಂದ ರೈತರಿಗೆ ಒಳ್ಳೇದಾಗಲ್ಲ. ದಯವಿಟ್ಟು ನಾವು ಅಧಿಕಾರದಾಗಿದ್ದಾಗ ನಾವು ಮಾಡಿದ್ದೇವೆ, ಅನುದಾನ ಕೊಟ್ಟಿದ್ದೇವೆ, ಪರಿಹಾರ ಕೊಟ್ಟಿದ್ದೇವೆ ಅಂತ ಇವತ್ತು ಧೈರ್ಯದಿಂದ ಕೇಳ್ತಿದ್ದೇವೆ. ಇವತ್ತು ನಿಮ್ಗೆ ಜನರ ಅಧಿಕಾರದ ಕುಂದಿಸ್ತಾರ, ದಯವಿಟ್ಟು ನೀವು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಪರಿಹಾರ ಇಮಿಡಿಯೇಟ್ಲಿ ಅವ್ರ ರೈತರ ಅಕೌಂಟಿಗೆ ಮುಟ್ಟಂತ ಕೆಲಸವನ್ನು ಮಾಡಬೇಕು. ಸುಮ್ಮನೆ ಈಗ ಜಾತಿ ಗಣತಿ ಇದ್ರಾಗ ತಂದು ಮತ್ತೆ ಇವು ಎಲ್ಲ ತಂದು ರೈತರನ್ನ ಕೊಲೆ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ದಯವಿಟ್ಟು ಆದಷ್ಟು ಬೇಗನೆ ಪರಿಹಾರ ಒದಗಿಸ್ಬೇಕಂತ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾರೆ. ಈಗ ಇವತ್ತು ಕಲಬುರಗಿ ಬಂದದ ದೇಶಕ್ಕೆ, ನಮ್ಮ ಯಾದಗಿರಿಯಲ್ಲಿ ತಾವು ಏನ್ ಮಾಡ್ತೀರಿ? ಸರ್ಕಾರ ಅಂತೂ ಮಾಡಿಲ್ಲ, ಓಕೆ, ಹೇಳಿಕೆ ಕೊಟ್ರಿ. ತಾವು ರೈತರ ಪರವಾಗಿ ಏನ್ ಮಾಡಿರ್ತೀರಿ? ನಾವು ರೈತರ ಪರವಾಗಿ ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಟ್ಟು ಎಲ್ಲರೂ ಇವತ್ತು ಎಲ್ಲ ನಿರ್ಮಿಸ್ಕೊಂಡು ನಾವು ಕುಂತು ಒಂದು ನಿರ್ಣಯ ತಗೊಂಡು ಈ ಸರ್ಕಾರ ಪ್ರೆಸ್ ಮೀಟಿಗೆ ಮನೆಯಲ್ಲ ಇವರಿಗೆ ಇದಾಗಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂದ್ರೆ ಇವತ್ತು ರೂಪುರೇಷಿಕೊಂಡು ನಿರ್ಣಯ ಮಾಡಿ ಇಷ್ಟೇ ಕೇಳೋದು. ಸಿಕ್ಕಾಪಟ್ಟೆ ಫ್ಲಡ್ ಬಂದು ಜಿಲ್ಲಾ ಪಂಚಾಯತ್ ರೋಡ್ಗಳು ಬಹಳ ಕೆಟ್ಟಿದ್ದಾವೆ. ನಿಮ್ಮ ತಂದೆಯವರು 8-9 ಸರಿ ಗೆದ್ದಂಥ ಕ್ಷೇತ್ರದಲ್ಲೇ ಬಹಳಷ್ಟು ರೋಡ್ ಕೆಟ್ಟಿದ್ದಾವೆ. ಅದ್ರ ಬಗ್ಗೆ ನಿಮ್ಗೆ ಗಮನಕ್ಕಿದೆಯಾ? ನಿಮ್ಮ ಜಿಲ್ಲೆಯಲ್ಲೇ ಸಾಕಷ್ಟು ಫ್ಲಡ್ ಬಂದು ನೀರು ನಿಂತು ಮಳೆ ಹೆಚ್ಚಾಗಿ ಜಿಲ್ಲಾ ಪಂಚಾಯತ್ ರಸ್ತೆಗಳು ಹಾಳಾಗಿದ್ದಾವೆ. ಎಷ್ಟು ಕಿಲೋಮೀಟರ್ ಹಾಳಾಗಿದೆ ಅನ್ನೋದು ನಿಮ್ಗೆ ಗಮನಕ್ಕಿದೆಯಾ? ಎಷ್ಟು ಬ್ರಿಡ್ಜ್ ಕಿತ್ಕೊಂಡ್ರೆ ಅಂತ ನಮ್ಗೆ ಗೊತ್ತಿದೆ. ಸ್ವಲ್ಪ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಮಾತಾಡ್ರಿ. ಈ ಹೈಲೈಟ್ ಆಗಂತ ವಿಷಯವನ್ನು ಬಿಟ್ಟು ಈಗ RSS ಸಂಘಟನೆ ಬಗ್ಗೆ ಮಾತಾಡ್ಬಿಟ್ರೆ ನಾನು ಹೈಲೈಟ್ ಆಗ್ತೀನಿ, ಪಾಪ್ಯುಲರ್ ಆಗ್ತೀನಿ ಅಂತ ಹೇಳೋ ಒಂದೇ ಒಂದು ಪಾಪ್ಯುಲರ್ ವಿಷಯಕ್ಕೋಸ್ಕರ ಆ ಥರ ಒಂದು ಲೆಟರ್ ಬರೆಯುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದು ಆಲ್ಮೋಸ್ಟ್ ಬಹಳ ಜನ ಪ್ರಯತ್ನ ಪಟ್ಟರು RSS ಸಂಘಟನೆ ಬ್ಯಾನ್ ಮಾಡಬಹುದು ಅಂತ ಯಾರ ಕೈಯಿಂದ ಆಗಿಲ್ಲ, ಆಗೂ ಆಗಂಗಿಲ್ಲ. ಅದನ್ನೆಲ್ಲ ಬಿಟ್ಬಿಡ್ರಿ. ನಿಮ್ಮ ಡಿಪಾರ್ಟ್ಮೆಂಟ್ನಾಗ ನಮ್ಮ 2 ಜಿಲ್ಲೆಯಲ್ಲಿ, ಅವಳಿ ಜಿಲ್ಲೆಯಲ್ಲಿ, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಿಂದ
ಎಷ್ಟು ಹಾನಿ ಆಗಿದೆ, ಅದಕ್ಕೆ ಏನು ಕ್ರಮ ಕೈಗೊಂಡ್ರೆ ಅನ್ನೋದ್ರ ಬಗ್ಗೆ ನಾವು ದಯವಿಟ್ಟು ನನ್ನ ಸ್ನೇಹಿತರು ನನಗೆ ಮಾಹಿತಿ ಕೊಡ್ಬೇಕಂತೇಳಿ ಅವರಿಂದ ನಿಮ್ಮ ಮುಖಾಂತರ ಸುಮ್ಮನೆ ರಾಜಕೀಯ ಫಂಕ್ಷನ್ ಮಾಡಬೇಕಾದ್ರೂ ಯಾವ್ದಾದ್ರು ಸರ್ಕಾರಿ ಇದರಲ್ಲಿ ಪರ್ಮಿಷನ್ ತಗೋಬೇಕಂತ ಆ ಪರ್ಮಿಷನ್ ತಗೊಂಡೇ ಮಾಡ್ತಾರೆ. ಇದು ರಾಜಕೀಯೇತರವಾಗಿ RSS ಒಂದು ಮಹಾನ್ ಸಂಘಟನೆ. ಯಾವತ್ತು ಫ್ಲಡ್ ಬಂದಂಥ ಸಂದರ್ಭದಲ್ಲಿ, ಭೂಕಂಪ ಆದಂಥ ಸಂದರ್ಭದಲ್ಲಿ, ಏನಾದರೂ ಅನಾಹುತ ಆದಂಥ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪಗಳು ತುರ್ತಿಗೆ ಒಳಗಾದಂಥ ಸಂದರ್ಭದಲ್ಲಿ ಫಸ್ಟ್ ಬಂದಿದ್ರದೇ RSSನ ಕಾರ್ಯಕರ್ತರು. ಅದರಲ್ಲಿ ಜಾತಿ ಇಲ್ಲ, ಅದರಲ್ಲಿ ಪಕ್ಷ ಇಲ್ಲ, ಅವರೆಲ್ಲರೂ ಬಂದು ನಿಂತು ಕೆಲಸ ಮಾಡ್ತಾರೆ. ಇವತ್ತು 100 ವರ್ಷ ಆದ್ಮೇಲೆ ಬಹಳ ಹೆಮ್ಮೆಯಿಂದ ಎಲ್ಲರೂ ಭಾಗವಹಿಸೋ ಕೆಲಸ ಮಾಡಾಕತ್ತಿದ್ದಾರೆ. ಇವರು ಅದನ್ನ ತಡೆಯೋದು ಆಗ್ಲಾರ್ದಕ್ಕೋಸ್ಕರ ಈ ತರ ತಮ್ಮ ತಪ್ಪನ್ನು ಮುಚ್ಕೋಬೇಕಂತ ಈ ತರ ಒಂದು ಲೆಟರ್ ಕೊಟ್ಬಿಟ್ರೆ ನಾನು ಒಬ್ಬ ಹೀರೋ ಆಗ್ತೀನಿ ಅನ್ನೋದು ಒಂದು ಆ ಮನೋಭಾವನೆಯಲ್ಲಿ ಹೊರಟಿದ್ದಾರೆ. ಅದಕ್ಕೆ ಯಾರೇನು ಮಾಡೋಕ್ಕಾಗಂಗಿಲ್ಲ. ಎಲ್ಲಿಯಾದರೂ ನೀವು RSS ಸಂಘಟನೆಯಿಂದ ಯಾರ್ಯಾರು ತೊಂದರೆ ಆಗಿದೆ ಕೇಳಿದ್ರೆ ಹೆಲ್ಪ್ ಆಗಿದೆ ಬಂದದ್ದು, ಹೊರತಾಗಿ ತೊಂದರೆ ಆಗಿದೆ ಯಾರಿಗೂ ಮಾಡೋಂಥ ಕೆಲಸನ ಅವ್ರು ಯಾವತ್ತೂ ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ಅದ್ರ ಬದಲು ಇವ್ರು ಏನಂತಂದ್ರೆ ಆ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಫ್ಲಡ್ ವಿಷಯ ಮುಚ್ಚೋಗ್ಬಿಡ್ತಲ್ಲ. ಅದಕ್ಕೆ ಒಂದು ಯಾವ ರೀತಿಯ ಸಂದರ್ಭ ಬಂದಾಗ ನಾವೇನ್ ಮಾಡಿಬಿಡ್ತೀವಿ, ಇದನ್ನು ನಾವು ಸ್ವಲ್ಪ ದಡ್ಡಿರ್ತೀವಿ. ಅವ್ರು ಹಂಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಬೆನ್ನತ್ತಿ ಬಿಡ್ತೀವಿ. ಈ ಮೇನ್ ವಿಷಯನ ಅವ್ರು ಡೈವರ್ಟ್ ಮಾಡೋಕ್ಕೋಸ್ಕರನೇ ನನ್ನ ಸ್ನೇಹಿತರು ಪ್ರಿಯಾಂಕಾ ಅವರು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೊರತಾಗಿ ಅವ್ರು ಭಾಳ ಹುಷಾರಿದ್ದಾರೆ, ಭಾಳ ಆಕ್ಟಿವ್ ಇದ್ದಾರೆ. ಅವ್ರು ಎಲ್ಲೆಲ್ಲಿ ಭೇಟಿ ಕೊಟ್ಟರು, ಏನು ಪರಿಹಾರ ಕೊಟ್ಟರು, ಯಾವ್ದು ಮಾಡ್ತಾರೆ, ಜನ ನನಗೆ ಕೇಳಕ್ಕಿಂತ ಮೊದಲು ಇದನ್ನು ಕೊಟ್ಬಿಟ್ನೆ ಅಂದ್ರೆ ನನ್ನ ವಿಷಯ ಮರೆತು ಆ ವಿಷಯ ತಗೊಂತಾರೆ ಅನ್ನೋ ಒಂದು ಉದ್ದೇಶಕ್ಕೆ ತಾವು ಬಚಾವ್ ಹಾಕಿ ಈ ಥರ ವಿಷಯಾಂತರ ಮಾಡೋದು ಬಂತು. ಆಮೇಲೆ ಮೀಡಿಯಾದಲ್ಲಿ ಹೀರೋ ಸ್ಟೇಟ್ಮೆಂಟ್ ಅಂತಾರೆ. ಅದೇ ಅದು ಬಿಟ್ಟರೆ ಬೇರೆ ಇಲ್ಲ. ಅವ್ರು ಹೀರೋ ನನ್ನ ವಿಚಾರ, ನನ್ನ ಮನಸ್ಸಿನ ಆಸೆ ಏನಂದ್ರೆ ಅವ್ರು ಹೀರೋ ಆಗ್ಲಿ, ಕೆಲಸ ಮಾಡಿ ಹೀರೋ ಆಗ್ಲಿ ಅನ್ನೋದು ನನ್ನ ಆಸೆ. ಅವ್ರು ಬರೀ ಸ್ಟೇಟ್ಮೆಂಟ್ ಕೊಟ್ಟು ಹೀರೋ ಆಗ್ತಾರೆ ಅಂತಂದ್ರೆ ಮುಂದಿನ ನೋಡ್ರಿ, ಅವರು ಏನ್ ಬೇಕಾದ್ರೂ ಕೊಡ್ತಾರೆ. ನಾನು ಕೆಲವೊಂದು ವಿಷಯದಲ್ಲಿ ನಾನು ಹೇಳಿದ್ದೇನೆ, ನಾನು ರಾಜಕೀಯ ಬರೋಕ್ಕಿಂತ ಮುಂಚೆ, ರಾಜಕೀಯ ಎಂಟರ್ ಆಗೋ ಮುಂಚೆ ರಾಜಕೀಯ ತಂದಿರೋದು ಸಾಗರ್ ಬಡದವರು, PG ಸಾಗರ್ ಸರ್ ಏನಾರಲ್ಲ ಅವ್ರು ಬಡದವರು, ಮಲ್ಲಿಕಾರ್ಜುನ ಕ್ರಾಂತಿ ಅವರು ಬಡದವರು, ಚಂದ್ರಶೇಖರ ಹಸ್ನಾಪುರ್ ಅವರು, ದಲಿತ ಸಂಘರ್ಷ ಸಮಿತಿಯಿಂದ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೇವೆ. ನಾನು ಎಲ್ಲರೂ ಹೋದಾಗ ನಾನು ಹೇಳ್ತಿರ್ತೀನಿ, ನಾವು ಸಂಘ ಪರಿವಾರದಿಂದ ಬಂದಿದ್ವಪ್ಪ ಅಂತಂದ್ರೆ ನಾವು ದಲಿತ ಸಂಘ ಪರಿವಾರದಿಂದ ಬಂದಿದ್ವಿ ಅಂತ ನಾವು ಹೇಳ್ತಿರ್ತೇವೆ. ಓಲಿ ಆ ಥರ ಪ್ರಿಯಾಂಕರಿಗವರು ಎಲ್ಲ ಕಡೆ ಹೇಳ್ತಿರ್ತಾರೆ, ನೀವು ಯಾವ ಥರ ದಲಿತ ಸಂಘಟನೆ ಪರಿವಾರದಿಂದ ಬಂದಿದ್ದೀರಾ, ಯಾವ ಸಂಘಟನೆಯಲ್ಲಿ ನೀವು ಯಾವ ಥರ ಭಾಗವಹಿಸಿದ್ರೆ ಹೇಳ್ರಿ. ನಾವು ಎಲ್ಲ ನಿಂತು ಸ್ಟೇಜ್ ಮೇಲೆ ಹಾಡಾಡಿದ್ವಿ, ಕಟ್ಟೆ ಕಟ್ಟುತ್ತೇವ ಅಂತ ಹಾಡನ್ನು ಆಡಿದ್ದೇವೆ ಜೊತೆಗೆ. ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡುವಂಥ ಕೆಲಸನೂ ನಾವು ಮಾಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದ ಮೇಲೆ ನಡೆಯುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು RSS ಎಲ್ಲರನ್ನೂ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತದೆ, ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲರೂ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತದೆ, ಎಲ್ಲರಿಗೂ ಒಂದು ಒಳ್ಳೆಯ ವೇಯನ್ನು ಕೊಡ್ತಾರೋಸ್ಕರ ಇವತ್ತು ಸಂಘದ ಅಭಿಮಾನಿಯಾಗಿದೆ. ನೀವು ಓಲಿ, ನೀವು RSS ವಿರೋಧಿ ಇದ್ದೀರಿ, ಪ್ರಿಯಾಂಕರ್ಗೆ ವಿರೋಧಿ ಇರ್ರಿ, ಓಲಿ ದಲಿತ ಸಂಘರ್ಷ ಸಮಿತಿ ಪರ ನೀವು ಯಾವ್ದೋ ಒಂದು ಸಭೆಗೆ ಅಟೆಂಡ್ ಆಗಿದ್ರಾ, ಯಾವ್ದಾರ ಒಂದು ಮೀಟಿಂಗ್ ಹೋಗಿದ್ರಾ? ಇಲ್ಲ. ಸುಮ್ಮನೆ ಹೇಳಿಕೆ ಕೊಡೋದು ಭಾಳ ಈಜಿ ಅಲ್ಲ, ಆ ಥರ ಕೊಡಕ್ಕೆ ಹೋಗ್ಬೇಡ್ರಿ. ಸಂಘ ಇವತ್ತು ನೀವು ನಾವು ಊಟಕ್ಕಿಂತ ಮುಂಚೆಯಿಂದ ಬಂದ್ರೆ 100 ವರ್ಷ ಆಗ್ತದೆ, ಖುಷಿ ಪಡೋಂಥ ಕೆಲಸವನ್ನು ಮಾಡ್ರಿ. ಅದನ್ನ ಬಿಟ್ಟು ಈ ಥರ ಹೇಳಿಕೆ ಕೊಡೋದು ಬೇಡ ಅಂತ ನನ್ನ ಏನು ಹೋರಾಟ ಹೇಳಿ. ಒಂದು ವಿಷಯದಾಗ ಹೋರಾಟ ಮಾಡ್ಬೇಕು. ನಾವು ಹೋರಾಟಗಳು ಮಾಡಿ ಮನೆಗೆ ಹೆಂಡತಿ ಮಕ್ಕಳು ಬೈಯಕತ್ಬಿಟ್ಟಾರೆ BJP ಅವರಿಗೆ. ಅಷ್ಟೊಂದು ಹೋರಾಟ ಮಾಡ್ತಿದ್ವಿ. ಹೋರಾಟ ಮಾಡಿದ್ವಿ, ಹೋಗ್ಲು ತಪ್ಪಿದ್ದವ್ರಿಗೆ ಏನು ಮಾಡ್ತೀರಿ? ಇವ್ರು ಮನುಷ್ಯರ ಇಂಜೆಕ್ಷನ್ ನಡೆಯಲ್ಲ, ಬಾಣದ ನಡೆಯಲ್ಲ. ಅಲ್ಲ, ಮಹತ್ವದ ಯೋಜನೆಗಳನ್ನ ಅನುದಾನ ತಂದಲ್ಲ. ಈಗ ನಾವು ತಂದದ ಅನುದಾನ ಇವ್ರ ಕೆಲಸಗಳು ಆಗ್ತಿಲ್ಲ, ಅವೆಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ. ಬೇಕಂತ ಟೆಂಡರ್ ಅದನ್ನು ಅವರಿಗೆ ವರ್ಕ್ ಆರ್ಡರ್ ಕೊಡ್ತಿಲ್ಲ. ಶಾಸಕರಿಗೆ ಹೋಗಿ ಭೇಟಿಯಾಗಿ ನೈವೇದ್ಯ ಮುಟ್ಟಿಸಿದ ಮೇಲೆ ವರ್ಕ್ ಆರ್ಡರ್ ಕೊಡುವಂತ ಒಂದು ಕೆಲಸವನ್ನು ಆಗ್ತಿದೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಾಹೇಬರು ಬಂದು ಉದ್ಘಾಟನೆ ಮಾಡುವ ಕೆಲಸನೂ ಕುಂಟಗಟ್ಟದಲ್ಲಿ ನಡೆಯುತ್ತಿದೆ, ಆಮೇಲೆ ಜೊತೆಗೆ ನಡೀತಿದೆ. ನಾವು ಅಧಿಕಾರ ಇತ್ತು, ನಮ್ಮ BJP ಪಕ್ಷ ಅಧಿಕಾರ ಇತ್ತು ಅಂತಂದ್ರೆ 24 ತಿಂಗಳ ಕೆಲಸ ಮುಗಿದು ಇವತ್ತು ಎಲ್ಲರೂ ನೀರು ಕುಡಿಸೋ ಕೆಲಸ ಮಾಡ್ತಿದ್ವಿ. ಭಾಳ ಡಿಲೇ ಆಗ್ತದೆ, ಅದ್ರ ಬಗ್ಗೆ ನಮ್ಮನ್ನು ಬೇಜಾರಿದೆ.
ಸರ್, ಈಗ ಆರ್ವಿ ದೇಶಪಾಂಡೆ ಅವರು ನಾವು ಮುಖ್ಯಮಂತ್ರಿ ಆದ ಅನುದಾನ ಜಾರಿಗೆ ತರ್ತಾ ಇರಲಿಲ್ಲ. ಈ ಆರ್ವಿ ದೇಶಪಾಂಡೆ ಅವರು ಹೇಳ್ಯಾರ, ನಾವು ಮುಖ್ಯಮಂತ್ರಿ ಆದ ಜಾರಿಗೆ ತರ್ತಾ ಇರಲಿಲ್ಲ. ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದರಿಂದ ಬಹಳಷ್ಟು ಹೊರೆ ಆಗಿದೆ. ಯಾಕಂತಂದ್ರೆ ಯಾವುದೋ ಒಂದು ನಾವು ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ, ಸಂಸಾರ ನಡೆಸಬೇಕಾದಾಗ ಒಂದು ಬಜೆಟ್ ಹಾಕಿರ್ತೀವಿ. ಆ ಬಜೆಟ್ ಮೇಲೆ ನಾವು ಪೇಮೆಂಟ್ ಮೇಲೆ ಎಷ್ಟು ನಮ್ಗೆ ಯಜಮಾನ ಸಂಬಳ ಬರ್ತದ ಅಷ್ಟು ಮೇಲೆ ಮಾಡೋದು ಇರ್ತದೆ. ಅದನ್ನ ಬಿಟ್ಟು ಇವ್ರು ಏನಪ್ಪಾ ಅಂತಂದ್ರೆ ತಮಗ ಯಾವ ತರ ಬೇಕು ಆ ತರ ಮಾಡ್ಕೊಂಡು ಹೋಗಿ ಇವತ್ತು ಎಲ್ಲರಿಗೆ ತೊಂದರೆ ಕೊಡೋದು ಕೆಲಸ ಆಗಲಿ. ಈ ಮಹಿಳೆಯರಿಗೇನು ಕೊಡ್ತದಾರಲ್ಲ ಅನುದಾನ 2000 ತಿಂಗಳ ಕೊಡ್ತಿದಾರ, 4 ತಿಂಗಳು 5 ತಿಂಗಳು ಕೊಡ್ತಾರೆ. ಅಕ್ಕಿ ಯಾರಿಗೆ ಅಕ್ಕಿ ಮುಟ್ಟಕತ್ತವ್ರಿ? ಅದರ ವಿಶೇಷ ನಮ್ಮ ಯಾದಗಿರಿ ಜಿಲ್ಲೆಗೆ ಅಂತೂ ಅಕ್ಕಿಗಳು ಯಾರೇನು ಮುಟ್ತಾನೆಲ್ಲ ಅಕ್ಕಿ ಲೂಟಿಕೋರಿಗೆ ಮುಟ್ಟಕತ್ತ ಹೊರತಾಗಿ ನಮ್ಮ ಯಾದಗಿರಿ ಜಿಲ್ಲೆ ಅಕ್ಕಿ ವಿದೇಶಕ್ಕೆ ಹೋಗಂತ ಕೆಲಸ ಆಗತ್ತದ. ಇಲ್ಲಿಂದ ಬಂದು ಡೂಪ್ಲಿಕೇಟ್ ನಿರ್ಮಾಣ ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗಂತ ಕೆಲಸ ಆಗತ್ತವ. ರೈತರ ಮನೆಗೆ ಯಾರು ಹೋಗ್ತಂತ ಒಬ್ಬರು ಸಚಿವರು ಹೇಳಿಕೆ ಕೊಡ್ತಾರ, ಹಿಂಗಾದ್ರೆ ಕಳ್ಳರ ಕಾಟರ್ಗೆ ಹೋಗ್ತಾವ ಹೊರತಾಗಿ ಅವ್ರಿಗೆ ಡೈರೆಕ್ಟ್ ಅಕೌಂಟಿಗೆ ದುಡ್ಡು ಹಾಕ್ಬೇಕಂತ ಹೇಳೋಂತ ಕೆಲಸ ಮಾಡ್ತಾರೆ ಅಧಿಕಾರದಾಗಿದ್ದವರು. ನಿಮ್ಗೆ ಎಷ್ಟು ಸೂಟ್ಗಳು ಕೊಡ್ಲಿ, ಯಾರು ಅಕ್ಕಿ ಕಳು ಮಾಡ್ತಾ ಅವ್ರು ಕೂಡ ಐಎಲ್ ಆಫೀಸ್ಗಳು ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಂತವ್ರು ಎಲ್ಲರೂ ನಿಂತು ಅವ್ರು ಕೂಡ ಫೋಟೋ ತೆಗಿಸ್ಕೊಂಡು ಅವ್ರಿಗೆ ಬೆನ್ನಾಗ ನಿಂತಾರ. ಇಷ್ಟೆಲ್ಲ ಸಾಕಷ್ಟು ಉದಾಹರಣೆಗಳಿದಾವ. ಲೂಟಿ ಹೊಡೆದ್ ಬಿಟ್ರೆ ಬೇರೆ ಏನು ಮಾಡ್ತಿಲ್ಲ ನಮ್ಮ ಜಿಲ್ಲೆ. ಆಗಿಲ್ಲ ಮುಖ್ಯ ನಾವು ಹಿರಿಯರು ಅವರೆಲ್ಲ ಮಂತ್ರಿ ಆಗಿ ನೋಡ್ಬೇಕಂದ್ರೆ ನಮಗೂ ಆಸೆ ಇದೆ. ಅವರಿಗೆ ಮಂತ್ರಿನೂ ಮಾಡಿಲ್ಲ ಪಾಪ. ಅವರು ಅವ್ರ ಪಾರ್ಟಿ ವಿರುದ್ಧ ಒಂದು ಒಳ್ಳೆಯ ಹೇಳಿಕೆ ಕೊಟ್ಟಾರ ಅವರು. ಈಗ ನವೆಂಬರ್ ಕ್ರಾಂತಿ ಅಂತ ತಿಳ್ಕೊಂಡು ಕಾಂಗ್ರೆಸ್ ಈಗ ಏನಾಗಿದೆ, ಒಂದ್ ಕಡೆ ಸಿದ್ದರಾಮಯ್ಯ ಸಾಹೇಬರು ತಾವು ಕಂಟಿನ್ಯೂ ಆಗ್ಬೇಕಂತೇಳಿ ಏನ್ ನಡೆಸುತ್ತ ನಡೆಸ್ತಿದ್ದಾರೆ. ಬಹುಶಃ ನಮ್ಗೆ ಈಗಿನ ಮಾಹಿತಿ ಪ್ರಕಾರ, ಈಗ ತಿಳಿದ ಪ್ರಕಾರ DK ಶಿವಕುಮಾರ್ ಅವರಿಗೆ ಮೇಲೆ ನಾವು ಮಾಡ್ತೀವಿ ಸುಮ್ಮನೆ ಇರೋ ಅಂತೇಳಿ ಏನೋ ಅವ್ರಿಗೆ ಭರವಸೆ ಕೊಟ್ಟೋಸ್ಕರ ಸೈಲೆಂಟ್ ಆಗಿ ಅವರೆಲ್ಲ ವಾಚ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ. ಇಂಥದ್ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಏನೇನು ಪ್ಲಾನ್ ಬೇಕೋ ಅವ್ರು ನಡೆಸಿದ್ದಾರೆ. ಅವ್ರು ಏನಿಲ್ಲ ತಮ್ಮ ಸೀಟಿಗೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದನ್ನೇ ನಾವು ಅಗ್ರಿಮೆಂಟ್ ಮಾಡಿದಾಗ ಇಲ್ಲ ಇಷ್ಟಿಷ್ಟು ಬಿಟ್ಕೊಡ್ಬೇಕಂತ ಮಾತು ಕೊಟ್ಟಾಗ ತಾನು ಒಳಗೆ ಏನು ಪ್ರಯತ್ನ ಮಾಡೋಕೆ ಎಲ್ಲ ಮಾಡ್ತೇನೆ. ಮುಖ್ಯಮಂತ್ರಿ ಸ್ಥಾನ ಗೊತ್ತದ ಸಿದ್ದರಾಮಯ್ಯ ಸಾಹೇಬ್ರು, ಇದು ಈಗ ಇಳಿದ್ರೆ ಫ್ಯೂಚರ್ ನಾನು ಮುಖ್ಯಮಂತ್ರಿ ಬೇರೆ ಏನಿಲ್ಲ ಅನ್ನೋದು ಅವ್ರಿಗೆ ಉಳಿಸಕ್ಕೆ ಅವ್ರು ನೋಡ್ತಿದ್ದಾರೆ. DK ಶಿವಕುಮಾರ್ ಅವರು ತಾವು ಹೆಂಗ ಆಗ್ಬೇಕನ್ನ ಅವ್ರು ಪ್ಲಾನ್ ಹಾಕಿದ್ದಾರೆ. ಅವ್ರವ್ರ ಪಕ್ಷದವರು ಅವ್ರು ತೀರ್ಮಾನ ಮಾಡ್ತಾರೆ. ಅವರು ತಮ್ಮ ಸೀಟಿನ ತಮ್ಮ ಅಧಿಕಾರ ಆಶಯಕ್ಕೆ ಇಡೀ ಕರ್ನಾಟಕ ಬಲಿ ಕೊಡುವಂತ ಕೆಲಸ ಮಾಡಕತ್ತಾರೆ. ಇವತ್ತು ಬೆಂಗಳೂರು ಅಂದ್ರೆ ಇಡೀ ವರ್ಲ್ಡ್ ಫೇಮಸ್ ಆದಂತ ಸಿಟಿ. ಅವತ್ತಿಗೂ ಒಂದು ರಸ್ತೆಗಳು ಸರಿ ಇಲ್ಲ, ಯಾದಗಿರಿಯಲ್ಲಿ ಒಂದು ರಸ್ತೆಗಳು ಸರಿ ಇಲ್ಲ, ಎಲ್ಲಾ ಕಡೆ ಡೆವಲಪ್ಮೆಂಟ್ ನಿಂತೋಗ್ಬಿಟ್ಟಿದೆ. ಅವ್ರು ಹಿಂಗೆ ಹಿಂಗೆ ಮಾಡಿ ಇನ್ನೊಂದು 2 ವರ್ಷ ಹೋಗ್ಬೇಕು, ಕೋಮಾ ಸ್ಥಿತಿಯಲ್ಲೇ ಮುಂದುವರಿಬೇಕಂತಿದೆ. ಪೇಷಂಟ್ ಕೋಮಾದಾಗ ಇದ್ದರೆ ಯಾರು ಹೋಗಿ ಮಾತಾಡ್ಸಕ್ಕೆ ಆಗಲ್ಲ, ಏನು ವಿಚಾರ ಮಾಡಕ್ಕೆ ಆಗಲ್ಲ. ಹಂಗೆ ಆ ಸರ್ಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಕೋಮಾ ಸ್ಥಿತಿ. ಉಸಿಗಿನ ದಂಧೆ ಸಿಕ್ಕಾಪಟ್ಟೆ ನಡೆದಿದೆ. ಇಲ್ಲ ಇನ್ನೊಂದು PSI PSI ಇಂದು ಸಾಕಷ್ಟು ಅವ್ಯವಹಾರ ನಡೆದಿದೆ, ನಿಮಗೆಲ್ಲರೂ ಗೊತ್ತಿದೆ. ಅದರಲ್ಲಿ ಸುರ್ಪುರ್ನಲ್ಲಿದ್ರು ಲೆಕ್ಕ ತಪ್ಪಿ ನಡೆದ ಹಗಲು ರಾತ್ರಿ ಅನ್ನೋದೇ ಬಸ್ಸಿಗಿನ ಮರಳಿಂದ ನಡೆಸಿದ್ದಾರೆ. ಒಂದು ರಾಯಿಟಿ ತಗೊಂತಾರೆ, ಆ ರಾಯಿಟಿ ಮೇಲೆ 10 ರೋಡ್ ಉಸು ಹೊಡಿತಿದ್ದಾರೆ. ಎಷ್ಟೋ ಲಾರಿಗಳಿಗೆ ನಂಬರ್ ಪ್ಲೇಟ್ಸೇ ಇಲ್ಲ. ನಂಬರ್ ಪ್ಲೇಟ್ ಇಲ್ಲದ ರೋಡ್ಗಳು ಹೊಡಿತಿದ್ದಾರೆ. ಒಂದೇ ರಾಯಿಟಿ ತಗೊಂಡು 10 ಲಾರಿಗಳು ಒಂದೇ ನಂಬರ್ ಪ್ಲೇಟ್ ಮೇಲೆ ಹೊಡೆಯುವಂಥದ್ದು ಇದ್ದಾವೆ. ಯಾರೋ ನನಗೆ ತಿಳಿದ ಪ್ರಕಾರ ಕೆಲವು ಮಿನಿ ಲಾರಿಗಳು ಬಂದು ಶಾಪುರು ಸುರ್ಪುರು ಯಾದಗಿರಿ ನೋಡ್ತಿರ್ಬೇಕು. ಹೈಯರ್ ಆಫೀಸರೇ ಅದನ್ನ ಹೋಲ್ಸೇಲ್ ಆಗಿ ಅವರೊಬ್ಬ ಹೈಯರ್ ಅಧಿಕಾರಿ, ಒಬ್ಬ ಮಹಾನ್ ಅಧಿಕಾರಿಯ ಒಬ್ಬ ಸ್ನೇಹಿತನೇ ಅವೆಲ್ಲ ಲಾರಿಗಳನ್ನ ಓಡಿಸಂತ ಕೆಲಸ ಮಾಡ್ತದಂತ ನಾನು ಕೇಳ್ಪಟ್ಟಿದ್ದೇನೆ. ಹೀಗಾಗಿ ನಾನು ಸರ್ಕಾರಕ್ಕೆ 106 ಕೋಟಿ ನಷ್ಟ ಆಗ್ತದೆ. ಅದಕ್ಕೋಸ್ಕರ ಇವತ್ತು SP ಅವರಿಗೆ ಸಾಕಷ್ಟು ಸರಿ ಮಾತಾಡಿದೆ, DC ಅವರಿಗೆ ಮಾತಾಡಿದ್ದೇನೆ. ನಾನು ನಿಮ್ಮ ಮುಖಾಂತರ ಅವ್ರಿಗೆ ಹೇಳಕ್ ಇಚ್ಛೆ ಪಡೋದಿಷ್ಟೇ, ತಕ್ಷಣ ನೀವು ಇದನ್ನ ಸ್ಟಾಪ್ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಲಾರಿಗಳು ಉಸಿರಿನ ಲಾರಿ ಸಿಗ್ತಾವ ಅಲ್ಲೇ ನಿಂದಿರಿಸಿ ಅವಾಗ್ಬಿಟ್ಟು ನೀವು ಮೀಡಿಯಾದವ್ರಿಗೆ ಕರೆಸಿ FIR ಹಾಕ್ಸಂತ ಕೆಲಸ ನಾವು ಮಾಡ್ತೀವಿ. ಯಾಕಂತಂದ್ರೆ ಯಾರೇ ಒಬ್ಬ ಸಂಘಟನೆದವ್ರು ಹೋಗಿ ಉಸಿರಿನ ಲಾರಿ ನಿಂದಿರಿಸಿದ್ರೆ ಅವ್ರ ಮೇಲೆ ಕಳೆದ ಕೇಸ್ ಹಾಕ್ತಾರೆ, ಡಕಾಯತ್ ಕೇಸ್ ಹಾಕ್ತಾರೆ. ಜನರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ನನ್ನ ಮತಕ್ಷೇತ್ರದಲ್ಲಿ ಸ್ಪೆಷಲ್ ಆಗಿ ಜಾಸ್ತಿ ಮಾಡ್ತಿದ್ದಾರೆ. ಎಲ್ಲಾ ಅಧಿಕಾರಿಗಳು ಅದರ ಶಾಮೀಲಾಗಿ ಉಸಿರಿನ ಬಿಸ್ನೆಸ್ ಬಹಳ ಜೋರಾಗಿ ನಡೆಸಿದ್ದಾರೆ.
ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳಿಗೆ SP ಅವರಿಗೆ ಒಂದು ಮೆಮೊರಂಡಮ್ ಕೊಡ್ತೇನೆ. ತಕ್ಷಣ ನೀವು ಇವತ್ತಿನ ಉಸಿಂದು ಇಲ್ಲಿಗಲ್ ಉಸುಗೊಡೆ ನೀವು ನಿಲ್ಲಿಸಲಿಲ್ಲಪ್ಪ ಅಂತಂದ್ರೆ ನಾನು ಮತ್ತೆ ನೀವು ಆಮೇಲೆ ಕಾನೂನು ಕೈ ತಗೊಂಡಿರ ಅಂತ ಹೇಳಕ್ ಹೋಗ್ಬೇಡ್ರಿ. ಎಲ್ಲೆಲ್ಲಿ ಇರ್ತದೆ ನಮ್ಮ ಕಾರ್ಯಕರ್ತರು ಹೇಳಿದ್ವಿ, ನಮ್ಮ ಮುಖಂಡರು ಹೇಳಿದ್ವಿ, ಎಲ್ಲೆಲ್ಲಿ ಇಲ್ಲಿಗಲ್ ಉಸುಗ್ ನಿಂದಿರ್ಸ್ತಾರ ಅಲ್ಲಿ ನೀವು ಆ ಉಸುಗಿನ ಗಾಡಿ ನಿಲ್ಲಿಸ್ಬೇಕು, ಅವಾಗ ಬಿಡ್ಬೇಕು, ಸೀದಾ ಮಾಧ್ಯಮದವ್ರಿಗೆ ಫೋನ್ ಹಚ್ಬೇಕು. ಯಾಕಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಸ್ ಮಾಡಂಗಿಲ್ಲ. ಮಾಧ್ಯಮದವ್ರು ಬಂದ್ರೆ ಅದಾಗ್ತದೆ ಅನ್ನೋ ಲೆಕ್ಕದಲ್ಲಿ ನಿಮ್ಮ ಕರೆಸಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ಇದನ್ನ ತಡೆಗಟ್ಟಿ ಅಂತ ನಿಮ್ಮ ಮುಖಾಂತರ ನಾನು ಹೇಳ್ತೇನೆ. ಅದೇ ತರ ಮೊನ್ನೆ ಒಂದು ಸುಲ್ಪುರದಲ್ಲಿ ಒಂದು ಘಟನೆ ಆಗಿದೆ. ರಾತ್ರಿ ಸುಮಾರು 2 ಗಂಟೆಗೆ ಸಮಯ, ರಾತ್ರಿ 12ರಿಂದ 2 ಗಂಟೆ, ಲಿಂಗಣ್ಣ ಅಂತ ಸುಲ್ಪುರದಲ್ಲಿ SP ಡ್ಯೂಟಿ ಮಾಡ್ತಾರೆ. DSP ಹತ್ರ ಅವರು SP ಡ್ಯೂಟಿ ಮಾಡ್ತಾರೆ, ಕಾನ್ಸ್ಟೇಬಲ್. ಅವ್ರಿಗೆ ಶಾಸಕರ ಸೋದರರು ತಗೊಂಡೋಗಿ ಅವರಿಗೆ ಕಿಡ್ನಾಪ್ ಮಾಡಿ ಅವ್ರ ತೋಟದಲ್ಲಿ ಕಟ್ಟಿ ಹಾಕಿ ಹೊಡೆದು, ಪೊಲೀಸರಿಗೆ ಹೊಡೆದು ಅವನ್ನ ಬಹಳ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಒಬ್ಬ IR ಆಫೀಸರ್ ಹೋಗಿ ದಣಿ ಕೈ ಮುಗಿತಿದ್ದಣಿ ಬಿಡು ಅಂತೇಳಿ ಹೋಗಿ ಕೈ ಮುಗಿದು ಬಿಡಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಯಾವ ಹತ್ತು ಸ್ವಲ್ಪ ಹೋಗಿದೆ. ಒಬ್ಬ ಪೊಲೀಸರಿಗೆ SP ಡ್ಯೂಟಿ ಮಾಡೋನಿಗೆ ಹೊಡೆದು ಕಿಡ್ನಾಪ್ ಮಾಡಿ ಅವ್ರ ಹೊಲದಾಗ ಕೂಡ ತೋಟದಾಗ ಕೂಡ ಹಾಕಿದ್ರೆ ಪೊಲೀಸ್ ಅಧಿಕಾರಿಗಳೊಳಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ದಣಿ ಬಿಡ್ರಂತೆ ಬಿಡಿಸ್ಕೊಂಡು ಬರೋಂತ ಪರಿಸ್ಥಿತಿ ಬಂದಾರಪ್ಪ ಅಂತಂದ್ರೆ ಏನ್ರಿದು? ಯಾವ್ದನ್ನ ನಾವು ಬದುಕತ್ತೀವಿ? ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದ ಮೇಲೆ ಬೇರೆಯವ್ರ ಪರಿಸ್ಥಿತಿ ಏನಿದೆ? ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದ್ರೆ ಬೇರೆಯವ್ರ ಪರಿಸ್ಥಿತಿ ಏನಿದೆ? ಬೇರೆಯವ್ರ ಕೆಲಸ ಮಾಡೋರು ಬಿಟ್ಬಿಡ್ರಿ. ಪೊಲೀಸ್ SP ಕಾನ್ಸ್ಟೇಬಲ್ ಅಂದ್ರೆ SP ಡ್ಯೂಟಿ ಮಾಡಂತವನು ಏನೋ ಇಲ್ಲಿಗಲ್ ಉಸು ಹೊಡೆಯಂತ ಕೆಲವೊಬ್ರು ಲಾರಿ ಹಿಡಿದ್ರಂತೆ, ಅವ್ರು ತಗೊಂಡೋಗಿ ಅವನಿಗೆ ಕಟ್ಟಿ ಹಾಕಿ ಹೊಡೆದು ಅದನ್ನ ಹೋಗಿ ಕೆಲವು IR ಆಫೀಸರ್ ಹೋಗಿ ದಣಿ ಕೈ ಕಟ್ಟಿ ದಣಿ ಬಿಡಂತ ವಿಷಯ ಬಂದಾಗ ಅದೇ ಡಿಪಾರ್ಟ್ಮೆಂಟ್ ಯಾವ ತರ ಜೀವನ ಮಾಡ್ಬೇಕು ಹೇಳಿ? ನೀವು ಅರ್ಥ ಮಾಡ್ಕೊಂಡ್ರಿ. ನಮ್ಮ ಸುರ್ಪುರ್ ಸಂಬಂಧಪಟ್ಟವರು ಇಲ್ಲವರಲ್ಲ. ಆ ಬಗ್ಗೆ ಯಾವ ಕೇಸ್ ಏನಾಗಿಲ್ಲ. ಕೇಸ್ ಅವ್ನು ಕೊಡಕ್ ರೆಡಿ ಇಲ್ಲ. ಅವ್ರು ಯಾರು ಉಳಿಸಿದ್ದಾನಲ್ಲ ಅವನಿಗೆ ಎಷ್ಟು ಭಯ ಆಗ್ಯದ ಅಂತಂದ್ರೆ, ನಾನು ಕೇಸ್ ಕೊಟ್ಟನೆಪ್ಪ ಅಂತಂದ್ರೆ ನಾನು ಉಳಿಸಂಗಿಲ್ಲ. ನಾನು IR ಆಫೀಸರೇ ಬಂದು ದಣಿ ಬಿಡ್ರ ಅಂತ ಅವ್ರು ಕೈ ಬಿಡಿಸ್ಕೊಂಡ್ ಬಂದಾಗ ನನಗೆ ಹೆಂಗೆ ಅನ್ಸದ? ಅದಕ್ಕೆ ನಾನು SP ಅವರಿಗೆ ಬೇರೆ ರಿಕ್ವೆಸ್ಟ್ ಮಾಡೋದಂದ್ರೆ, ನಾನು ಯಾರ ಹೆಸರು ಅವನ ಆಫೀಸರ್ ಅಂದ್ರೆ ಪೊಲೀಸ್ ಹೆಸರು ನಾನು ರಿವೀಲ್ ಮಾಡಿದ್ದೀನಿ. ಶಾಸಕರು ತಮ್ಮ ಯಾರಂತ ಅವ್ರ ಹೆಸರು ನಾನು ನಿಮ್ಗೆ ಹೇಳಲ್ಲ. ಅವತ್ತಿನ ದಿವಸ ಅವನು ಆ ಟೈಮು 11 ಗಂಟೆಯಿಂದ 3 ಗಂಟೆವರೆಗೆ, ರಾತ್ರಿ 3ನೇ ತಾರೀಕು. ನೀವು ಲೊಕೇಶನ್ ಹಾಕಿ ಅವ್ರ ಫೋನ್ ಜೊತೆಗೆ ಯಾರ್ಯಾರು ಇರ್ತಾರೆ. ಈಗ ಅವನಂತರ ನಿಂಗಣ ನೀವು ಏನ್ ಮಾಡಿದ್ರು ಇದು 2ನೇ ಸಲ ಓಡಿಸಿರೋದು. ಕಂಪ್ಲೇಂಟ್ ಅಂತ ಕೊಡಂಗಿಲ್ಲ ಅವನು, ಯಾಕಂದ್ರೆ ಅವನಿಗೆ ಜೀವ ಭಯ ಇದೆ. ಸರ್ ನಾನು ನೌಕರಿ ಮಾಡ್ಲಿಕ್ಕಂದ್ರೆ ಬದುಕಿದೆ, ಸತ್ರ ನನ್ನ ಹೆಣ್ಣು ಮಕ್ಕಳು ಜೊತೆಗೆ ನನ್ನ ಪರಿಸ್ಥಿತಿ ಪಾಪ ಅವನಿಗಿದೆ. ಪೊಲೀಸರಿಗೆ ಈ ತರ ಆಗ್ಬಿಟ್ರೆ ಬೇರೆಯವ್ರ ಗತಿ ಏನು? ಇನ್ನೊಬ್ಬ ನಾಗಪುರದಲ್ಲಿ ಒಬ್ರು PSI ಇದ್ದಾರೆ, ರಾಜಶೇಖರ್ ಅಂತೇಳಿ. ಯಾರೇ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋಗ್ಲಿ, ಕಂಪ್ಲೇಂಟ್ ತಗೋದಿಲ್ಲ ಅವರು. ಕಾಂಗ್ರೆಸ್ನ ಒಬ್ಬ ರೌಡಿ ಸೀಟರ್ ಇದ್ದಾರೆ, ನಾಗರಾಜ್ ಅಂತೇಳಿ. ಆ ರೌಡಿ ಸೀಟರ್ ಅಷ್ಟೇ ಹೇಳಿದ್ರಷ್ಟೇ ಕಂಪ್ಲೇಂಟ್ ತಗೋತಾರೆ. PC ರಾಜಶೇಖರ್ ಅಲ್ಲ, PSI ರಾಜಶೇಖರ್ ಅಂತ ಹೇಳಿ ರೌಡಿ ಸೀಟರ್ ಒಬ್ಬ ನಾಗರಾಜ್ ಅಂತ ರೌಡಿ ಸೀಟರ್ ಹೇಳಿದ್ರಷ್ಟೇ ಕಂಪ್ಲೇಂಟ್ ತಗೋತಾರೆ. ಅದೇ ನಾಗರಾಜು ಒಬ್ರು ಹೊಡೆದು ವಿಡಿಯೋ ಇದ್ರು ಅವ್ರಿಗೂ ಕಂಪ್ಲೇಂಟ್ ಕೊಡಕ್ ಹೋದ್ರೆ ತಗೋದಿಲ್ಲ ಕಂಪ್ಲೇಂಟ್. ಅವನು ನಾಗರಾಜ್ ಹೊಡೆಯೋ ವಿಡಿಯೋ ತಗೋಲಿಲ್ಲ.
ಮೊನ್ನೆ ಅವ್ರು ಬರ್ತಡೇ ಆಚರಣೆ ಮಾಡ್ಕೊಂಡು ಆ ನಾಗರಾಜನ್ ಕೂಡ ರೌಡಿ ಶೀಟರ್ ಕೂಡ ಫೋಟೋ ಹಾಕ್ಯಂಡು ಅವ್ನು ಬಂದು ಅವ್ರಿಗೆ ಮಾಲಾರ್ಪಣೆ ಮಾಡ್ಕೊಂಡು ಶಾಲು ಸನ್ಮಾನ ಮಾಡ್ಕೊಂಡು ರೌಡಿ ಶೀಟ್ರು ಆ ರೌಡಿ ಶೀಟರ್ ಆದಂತ ನಾಗರಾಜು 24 ತಾಸು ಅದೇ ಪೊಲೀಸ್ ಸ್ಟೇಷನ್ ಎದುರಿಗೆ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ಕೊಂಡು ಇರ್ತಾರೆ ಇವರು ಎಲ್ಲ CC ಕ್ಯಾಮ್ರಾಗಳಾಗ ಎಲ್ಲಾನು ಇದಾವೆ. ಈ ತರ ನಮ್ಮ ಇಲ್ಲಿ ಸುಲ್ಪುರದಾಗ ಆಗಿಬಿಟ್ರೆ ಇನ್ನು ಪೊಲೀಸರೇ ರೌಡಿ ಶೀಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂತ ಹೋದ್ರೆ ಸಾರ್ವಜನಿಕರ ಗತಿ ಹೆಂಗ? ಹಂಗಾಗಿ ಆ ಅಧಿಕಾರದಾಗಿರುವಂತವ್ರು ಶಾಸಕರು ತಮ್ಮವರು ಆ ಪೊಲೀಸ್ ಅಧಿಕಾರಿಗಳು ಕರೆಸಿ ಹೊಡೆದ್ರು ಇವರು ಬಿಡ್ರಿ ಅಂತಾರಂತ ನನಗೆ ಕೇಳಿ ನಾಚಿಕೆ ಆಗ್ತದೆ. ಅಂತ ಪರಿಸ್ಥಿತಿ ಬಂತಪ್ಪ ನಮ್ಮ ತಾಲೂಕು ಅಂತ ಹೇಳಿ. ಇನ್ನು ಪೊಲೀಸರ ಹಣೆ ಬರ ಹಿಂಗೆ ಅಂತಂದ್ರೆ ಬೇರೆ ಹಣೆ ಬರ ಹಿಂಗ? ಅದಕ್ಕೋಸ್ಕರ ನಾನು SP ಅವರಿಗೆ ಹೈಯರ್ ಆಫೀಸರ್ಗೆ ಲಿಖಿತ ಮೂಲಕ ನಾನು ಕಂಪ್ಲೇಂಟ್ ಕೊಡ್ತೇನೆ. ನಾರಾಯಣಪುರ PS ಅಂತ ರಾಜಶೇಖರ್ಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಮುಂದೆ ಅವನು ಅಲ್ಲಿ ಇದ್ರಾಗ ಇರೋದು ಅಷ್ಟೇ ನನ್ನ ಅವನ ಹೆಸರು ರಾಜಶೇಖರ್ PS ರಾಠೋಡ. ಮತ್ತೆ ಅಲ್ಲಿರುವಂತ ಬೇರೆ ಆ ಸಂಬಂಧಪಟ್ಟಂತ ಕಾರ್ಯಕರ್ತರು ಮುಖಂಡರು ರಿಕ್ವೆಸ್ಟ್ ಮಾಡಕ್ ಚಾಲು ಮಾಡ್ತಾರೆ ನಮ್ಮ ಜಾತಿ ಇರ್ತೀವಿ ಇರಂಗಿಲ್ಲ. ನಮ್ದು 5 ವರ್ಷ ಅಷ್ಟೇ. ಆದ್ರೆ ಅಧಿಕಾರಿಗಳು ಜಾಯಿನ್ ಆದ್ಮೇಲೆ 60 ವರ್ಷವರೆಗೆ ಇದು ಮಾಡ್ಬಿಡ್ತಾರೆ. ಮಾಡಿ ಅಧಿಕಾರದಾಗ ಇದ್ದವ್ರದ್ದು ಸಪೋರ್ಟ್ ಮಾಡಲಿ, ಬೇಡ ನನಗೆ ಇಷ್ಟು ಒಂದು ಸೈಡ್ ಆಗಿದೆ. ಸುಮ್ಮನೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ರಂತಂದ್ರೆ ಆ ಕಂಪ್ಲೇಂಟ್ ತಗೊಂಡು ಹೋಗೋದು. ಅವ್ರು ಕಾಂಗ್ರೆಸ್ ಅವ್ರು ಯಾರೇ ಕಂಪ್ಲೇಂಟ್ ಕೊಟ್ರು ಇಮಿಡಿಯೇಟ್ಲಿ ಆಕ್ಷನ್. ಯಾರ್ಯಾರು ಸಾರ್ವಜನಿಕರು ಕೂಡ ಅವ್ರು ಯಾರು ಫೋನ್ ಮಾಡಲಾರ್ದ ಅವ್ರಿಗೆ ಆಕ್ಷನ್ ಇಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಷ್ಟೆಲ್ಲ ಸಮಸ್ಯೆಗಳು ಕ್ಷೇತ್ರದಲ್ಲಿ ಆಗ್ತದೆ. ತಾವು ಸಚಿವರಾಗಿ ಶಾಸಕರಾಗಿ ಅದು ವಿಶೇಷವಾಗಿ ಈಗ ನಮ್ದು ಯಾವ ತರ ಆಗಿದೆ ಅಂತಂದ್ರೆ ನಮ್ಮ ಕ್ಷೇತ್ರ ಒನ್ಸ್ ಅಪಾನ್ ಎ ಟೈಮ್ PR ಆಯ್ತಂತೆ. ಅದು ಈ PR ಭಾಳ ಶುದ್ಧ ಆಗಿಬಿಟ್ಟದ. ಮಧ್ಯಪ್ರದೇಶ ಎಲ್ಲ ಭಾಳ ಶುದ್ಧ ಆಗಿದೆ. ಆ ತರ ಆಯ್ತು. ಪರಿಸ್ಥಿತಿ ಈಗ ನಮ್ಮ ಹತ್ರ ಯಾವ ತರ ಆಗಿದೆ ಅಂತಂದ್ರೆ ಯಾರು ಬೇಕಾ ಹೊಸನು ಮತ್ತೆ ಬೇರೆ ಯಾರು ಹೊಡೆಯಂಗಿಲ್ಲ. ಅವ್ರ ಫ್ಯಾಮಿಲಿಯವರೇ ಹೊಡಿಬೇಕು. ಅವ್ರ ಫ್ಯಾಮಿಲಿಯವರಿಗೆ ಸ್ಟಾಪ್ ಮಾಡಿದ್ರೆ ಇದು ಪೊಲೀಸ್ಗೆ ಹೊಡೆದಿರೋದು. ಬೇರೆ ಯಾರು ಹೊಡೆಯಕ್ಕೆ ಹೋದ್ರು ಅವ್ರನ್ನು ತೊಂದರೆ. SP ಅವ್ರು ಭಾಳ ಟೈಟ್ ಮಾಡ್ಯಾರ. SP ಅವ್ರಿಗೆಲ್ಲ ಅಕ್ಕಿ ಕಳ್ಳು ಉಸುರು ಕಳ್ಳು ಮಾಡೋರು, ಈ ಲ್ಯಾಂಡ್ ಮಾಫಿಯಾದವ್ರು ಎಲ್ಲರೂ SP ಅವ್ರನ್ನ ಹೆಂಗೆ ಚೇಂಜ್ ಮಾಡಿಸ್ಬೇಕಂತ ನೋಡಿದ್ರಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಅವರಿಗೆ. ನೀವೆಲ್ಲ ಮಾಧ್ಯಮದವರು ಅವ್ರ ಜೊತೆಗೆ ನಿಂತಿರಿ ಅಂತೇಳಿ SP ಅವರು ಇವತ್ತಿನ ಕೆಲಸ ಮಾಡಕತ್ತಿದ್ದಾರೆ. ಅವ್ರನ್ನು 1 ವರ್ಷ ಆಗದ ತಡ ಇಲ್ಲ, ಮರುದಿನನೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡೋರು ಅವಶ್ಯಕತೆ ಇಲ್ಲ. ಇಲ್ಲಿ ಎಂತಾರು ಬೇಕಂತಂದ್ರೆ ಡಕಾಯಿತಿಗೆ ಬೇರೆ ಬೇರೆ ಸಪೋರ್ಟ್ ಮಾಡೋರಿಗೆ ಅಷ್ಟೇ ಬೇಕು. ಡ್ಯೂಟಿ ಹೊಡೆಯವರಿಗೆ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ನಮ್ಮ ಯಾದಗಿರಿ ಜಿಲ್ಲೆ. ಹಾಗಾಗಿ ಮುಖಾಂತರ ಒತ್ತಾಯ ಮಾಡಿದ್ರೆ ಏರ್ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೋಬೇಕು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೇನೆ, ಸುಮ್ಮನೆ ವಿನಾಕಾರಣ ಸಾರ್ವಜನಿಕರಿಗೆ BJP ಕಾರ್ಯಕರ್ತರಿಗೆ ತೊಂದರೆ ಕೊಡೋದನ್ನ ನಿಂದಿಸ್ರಿ. ಅನೀಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ PR ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಆದೇಶ ಆಗಿದೆ. 10 ವರ್ಷಕ್ಕಿಂತ ಕಡಿಮೆ ಇರುವಂತ ಸಜಾ ಆಗಂತ ಯಾವುದೇ ಒಂದು ಪ್ರಕರಣ ಇದ್ರೆ ಮೊದಲು ನೀವು 3 ನೋಟಿಸ್ ಕೊಟ್ಟು ಆಮೇಲೆ ಅವ್ರು ಅರೆಸ್ಟ್ ಮಾಡ್ಬೇಕಂತಿದೆ. ನೀವು ಸುಮ್ಮನೆ ಯಾವುದೋ ಒಂದು ವಿಷಯಕ್ಕೆ ಆ ಥರ ಮಾಡಿದ್ರೆ ನಿಮ್ಮ ಮೇಲೆ ಯಾವ ಅಧಿಕಾರಿಗಳು ಮಾಡ್ತಾರೆ ಅವ್ರ ಮೇಲೆ ಕೋರ್ಟ್ ಆಫ್ ಕಂಟೆಂಪ್ಟ್ ಕೇಸ್ ಹಾಕಂತ ಕೆಲಸ ಬರುತ್ತೆ ನಾವು ಮಾಡಿದ್ದೇವೆ. ಯಾಕಂದ್ರೆ ಇಷ್ಟು ಓವರ್ ಆಗಿ ಮಾಡ್ತಿರೋದು ಜನರಿಗೆ ಬಹಳ ಸಮಸ್ಯೆ ಆಗ್ತದೆ. ಏನಾದ್ರೂ ನೀವು ಹೇಳ್ಬೋದು ಸರ್, ಈಗ ಯಾಕೆ ಈ ವಿಷಯ ಮಾತಾಡ್ತಾರೆ, ನೀವು ಇಷ್ಟು ದಿನ ಕಣ್ಣು ಮುಚ್ಚಿ ಕೂತೇವೆ. ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡೋದು ನೀವು ಹೇಳ್ತಿದ್ರಿ, ಏನ್ ಸರ್ ಸೋಲ ಅರಕ್ಷಂತ ಶಕ್ತಿ ನಿಮ್ಗೆ ಇರ್ಲಾರ್ದಂಗಾಗ್ಯಾರ ಮಾಡಿ ಅವ್ರ ಅಧಿಕಾರ ಅಂತಿದ್ರಿ. ಈಗ ಅವ್ರ ಅಧಿಕಾರ ಬೇಸತ್ತು ಈಗ ಏನಾದ್ರೂ ನಾವು ಅವ್ರ ವಿರುದ್ಧ ನಿಂದಿರ್ಲಿಕ್ಕಂದ್ರೆ ಸಾರ್ವಜನಿಕರ ಎಲ್ಲರಿಗೆ ತೊಂದರೆ ಆಗ್ತಾ ಆ ಉದ್ದೇಶದಿಂದ ಇವತ್ತು ಈ ಸ್ಟೆಪ್ ನಾವು ಜನರ ಪರ ಯಾವತ್ತೂ ನಿಂದ್ರಂತ ಕೆಲಸ ಮಾಡಿ ಜನರಿಗೆ ಬೆನ್ನು ತೋರಿಸಂತ ಕೆಲಸ ಯಾವತ್ತೂ ನಾವು ಮಾಡಿಲ್ಲ.
ಯಾಕಂತಂದ್ರೆ ನೀವು ನೀರಿನ ಹೋರಾಟ ತಗೊಳ್ರಿ, ಬೇರೆ ಹೋರಾಟ ತಗೊಳ್ರಿ, ಕೆಲವೊಂದು ಉಸಿಗಿನ ಹೋರಾಟದಲ್ಲಿ ನಾವು ಯಾಕೆ ಹೋಗಿ ಬಿಡಪ್ಪ ಸ್ಟಾರ್ಟಿಂಗೇ ಇದು ಮಾಡಿದಾಗ ಯಲ್ಲಪ್ಪ ಕುಡ್ಕುಂದಿ ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷ ಯಲ್ಲಪ್ಪ ಕುಡ್ಕುಂದಿ ಅಂತ ಅವರು ಒಂದು ಉಸುಕಿನ ಗಾಡಿನ ಹಿಡಿದು ನಿಲ್ಲಿಸಿದ್ರು ಇಲ್ಲಿಗಲ್ ಬರೋಣ. ಏನು ಮಾಡಿದ್ರು ಗೊತ್ತಾರೆ? ವೇದಮೂರ್ತಿ ಸಾಹೇಬ್ರವ್ರು SP ಇದ್ರು. ಏನು ಮಾಡಿದ್ರು? ಒಂದು ಗುಂಜಿ ಬಂಗಾರ ಕಳು ಮಾಡಿದಂತೆ ಡಕಾಯಿತಿ ಕೇಸ್ ಹಾಕಿದ್ರು ಅವ್ರ ಮೇಲೆ. ಒಂದು ಗುಂಜಿ ಮಲ್ಲು ದಂಡಿ ನಮ್ಮ ಹುಡುಗನ ಮೇಲೆ ಅರೆಸ್ಟ್ ಮಾಡಿದ್ರು. ಅವಾಗಿರಂತ SP ನಾವು ಮೆಮೊರಾಂಡಮ್ ಕೊಟ್ಟು ಎಲ್ಲ ಮಾಡಿ ಬರೋಣ, ಅವ್ರು ಇಲ್ಲ ಸರ್ ನಾ ಇದು ಮಾಡ್ತಾ ಅವ್ರು ಟ್ರಾನ್ಸ್ಫರ್ ಆಗಿ ಮರ್ದನೇ ಅರೆಸ್ಟ್ ಮಾಡಿದ್ರು. ಇಷ್ಟೊಂದು ದಬ್ಬಾಳಿಕೆ ಡಿಪಾರ್ಟ್ಮೆಂಟ್ ಅವರು ಇಟ್ಕೊಂಡು ಮಾಡಿದ ಮೇಲೆ ಪೊಲೀಸ್ ಜನರಿಗೆ ತೊಂದರೆ ಆಗೋದು ಬೇಡ, ಕಾರ್ಯಕರ್ತ ಇವರು ಪಾಯಿಂಟ್ ಮಾಡ್ತಾರಂತೆ. ನೀವು ಹೇಳ್ದಂಗೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಸತ್ಯ, ನಾವೇನು ಅದರಿಂದ ಇದು ಮಾಡಲ್ಲ. ಆದ್ರೆ ಈಗ ಹೆಂಗಾಗಿಬಿಟ್ಟಿದೆ ಅಂತಂದ್ರೆ ಪೊಲೀಸರೇ ತೊಗೊಂಡೋಗ್ಬೇಡಿ ಅಂತ ಕೆಲಸ ಮಾಡಕತ್ತ. ಈಗಲೂ ಸೈಲೆಂಟ್ ಆಗಿ ಕುಂತಂದ್ರೆ ನಾವು ಮಠ ಸೇರ್ಬೇಕು, ರಾಜಕೀಯ ಬಿಡ್ಬೇಕು. ಅದೇ ಈಗ ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ ಇದೇ ವ್ಯವಹಾರವಾಗಿ ಏನಂದ್ರೆ ಓಟಾಟ ಸಮಯದಲ್ಲಿ ನಿರ್ಧಾರ ಅಲ್ಲ ನಾನು ಕ್ಲಾರಿಫೈ ಮಾಡಿದ್ರೆ ಈಗ ನಿಮ್ಮ ಸರ್ಕಾರ ಇದ್ದನ್ನು ಕಾಂಗ್ರೆಸ್ ಸರ್ಕಾರ ಈ ಸುರಪುರದಲ್ಲಿ ಕಾನೂನೇ ಇರಲ್ಲ. ಹಂಗಾಗಿ ಜನರಿಗೆ ಇದ್ದವರಲ್ಲಿ ಕೂಡುಗಣ್ಯ ಮೇಲನ್ನಂಗೆ ಯಾವೊಬ್ಬನ ಆಯ್ಕೆ ಮಾಡೋ ಪರಿಸ್ಥಿತಿ ಅಲ್ಲ. ನೋಡ್ರಿ, ಕೂಡುಗಣ್ಣ ಮೇಲ್ಗಣ್ಣ ಅನ್ನಲ್ಲ. ನಮ್ಮ ಹತ್ರ ಏನಿದೆ ಮೊದಲಿಂದ ಆ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿವಿ ಅಂತೇಳಿ ಒಂದು ಫ್ಯಾಮಿಲಿ ಬಿಟ್ಟು 3 ಬಾರಿ ಯಾರಾದ್ರೂ ಶಾಸಕರಾಗಿದ್ದು ನಾನು ಆಗಿದ್ದೇನೆ. ನಾನು 3 ಸಲ ಫ್ಯಾಮಿಲಿ ಬಿಟ್ಟರೆ 3 ಸಲ ಶಾಸಕ ನಾನು ಆಗಿದ್ದೇನೆ. ಅವರಿಗೆ ಅಲ್ಲಿ ಕೆಲವೊಂದು ಪಕ್ಷದವ್ರದ್ದು ಪಕ್ಷಕ್ಕೆ ಸೀಮಿತ ಕಾಂಗ್ರೆಸ್ ಪಾರ್ಟಿ ಮತ್ತೆ ನಾನು ಉಲ್ಲ ಹೇಳೋದು ಕಾಂಗ್ರೆಸ್ ಪಕ್ಷದೇ ಆದಂತ ಭಾಳ ಸ್ಟ್ರಾಂಗ್ ಬೆಳೆಸ ಕಾಂಗ್ರೆಸ್ ಬೆಳೆದು ಸ್ಟ್ರಾಂಗ್. ಅಲ್ಲಿ ನಾನು ಅಧಿಕಾರಕ್ಕೆ ಗೆದ್ದು ನಾನು ಅಲ್ಲಿ ಶಾಸಕನಾದ್ರೆ BJP ಅಧಿಕಾರಕ್ಕೆ ಬಂತು ಅಂತ ತಿಳಿಬೇಕು ರಾಜ್ಯದಲ್ಲಿ. ಅಲ್ಲಿ ನಾನು ಸೋತೆ ಅಂತಂದ್ರೆ ಅಧಿಕಾರದಾಗ ಇಲ್ಲ BJP ಅಂತ ತಿಳಿಬೇಕು. ಇದು ಈ ಮಾತು ಸೊಕ್ಕಲು ಹೇಳ್ತಲ್ಲ, ನಾನು ಅಲ್ಲಿರೋಂಥ ಪರಿಸ್ಥಿತಿ ಹೇಳ್ತದೆ. ಅಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ರೆ ಜನರು ನನಗೆ ಇವತ್ತು ಮತ್ತಾಗಿ ನನಗೆ ಗೆಲ್ಲಿಸಿದ್ದಾರೆ. ಹೋದ ಸರಿ ಏನೋ ಸಿದ್ದರಾಮಯ್ಯ ಸಾಹೇಬರು CM ಆಗ್ತಾರೆ, ಅವ್ರ ತಂದೆ ಕೊನೆ ಎಲೆಕ್ಷನ್ ಅಂತ ಮೇಲೆ ನಾನು ಸೋತಿದ್ದೇನೆ. ನಾನು ಸೋಲನ್ನ ಸ್ವೀಕಾರ ಮಾಡಿ ನಾನು ಕೆಲವೊಂದೇನೋ ನನ್ನ ಅಧಿಕಾರದಲ್ಲಿ ತಪ್ಪು ಮಾಡಿ ಅಂತೇಳಿ ನಾನು ಸೋಲ್ಸಾರ ಅದನ್ನ ಸ್ವೀಕಾರ ಮಾಡಿದ್ದೇನೆ. ಇವರಿದ್ದಂತಹ ಸಂದರ್ಭದಲ್ಲಿ ಹೋದ ಸರಿ ಇವ್ರ ತಂದೆಯವರ ಅಧಿಕಾರದಿದ್ದಾಗ ಫುಡ್ ಇದು ಮಾಡಿದ ಅವನು ಫುಡ್ ಇವರಿಗೆ ತಂದು ಹೊಡೆದು ಅವಾಗ ಒಂದು ಇವ್ರ ಮೇಲೆ ಇವ್ರ PA ಮೇಲೆ ಅವ್ರ ಮಕ್ಕಳ ಮೇಲೆ ಕಿಡ್ನಾಪ್ ಕೇಸ್ ಆಗಿತ್ತು. ಮೊನ್ನೆ ಯಾವುದೋ ಇವರು ಪ್ರಭಾವಿ ರಾಜಕೀಯ ಸುರ್ಪುರದಾಗ ಈ ಯಾವುದು ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡ ಅದಕ್ಕೆ ಅರಣ್ಯಾಧಿಕಾರಿ ಬಂದು ಸ್ಟಾಪ್ ಮಾಡೋದಕ್ಕೆ ಅವನು ಟ್ರಾನ್ಸ್ಫರ್ ಮಾಡಿದ್ರು. SP ಸ್ಟ್ರಾಂಗ್ ಆಗಿ ಇದು ಮಾಡ್ತಾನೆ, SP ಅವರು ನಿಂತಾರಂತ SP ಅವ್ರು ಚೇಂಜ್ ಮಾಡಕ್ ನೋಡಿದ್ರು. ಇವತ್ತು ನೀವು ಬರ್ದಿದ್ದಾರೆ ವಿತ್ ಪ್ರೆಸ್ ನಾಳೆ ದರ್ಶಪುರ್ ಸಾಹೇಬ್ ಒಂದು ಹೇಳಿಕೆ ಕೊಡ್ತಾರೆ. ನಾನು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನನ್ಗೆ ಗೊತ್ತಿಲ್ಲ ಅಂತ 12 ತಿಂಗಳು ಕಂಪ್ಲೀಟ್ ಆದ ತಕ್ಷಣ ಈ SP ಅವರು ಬೇರೆ ಕಡೆ ಚೇಂಜ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಒಳ್ಳೆ ಅಧಿಕಾರಿಗಳು ಯಾದಗಿರಿ ಜಿಲ್ಲೆ ಬೇಕಾಗಿಲ್ಲ. ಅಲ್ಲಿ ಅವ್ರು ಹೆಂಗೆ ಒಳ್ಳೆ ಮನುಷ್ಯರು ಸ್ಟೇಗೆ ಹಾಕಿ ಹೋಗ್ತಾರೆ, ಎಲ್ಲಿಯಾದ್ರೂ ನಾನು ಜಾಬ್ ಮಾಡೋನಲ್ಲಪ್ಪ ಅಂತ ಅವ್ರನ್ನು ಮಾನಸಿಕವಾಗಿ ಇಷ್ಟು ಚಿತ್ರಹಿಂಸೆ ಕೊಟ್ಟಾಗ ಅವ್ರು ಏನೇನು ಕೆಲಸ ಮಾಡಕ್ಕಾಗ್ತದೆ. ನಾವು ಹೋದಾಗ ಯಾರಿಗೂ ತೊಂದರೆ ಕೊಟ್ಟಾಗ ನೀವು ಒಂದು ಉದಾಹರಣೆ ಕೊಟ್ಟರೆ ನಾನು ಮೇಲೆ ಕ್ಷಮಾಪಣೆ ಕೇಳ್ತೀನಿ. ಹೇಳ್ತಾನಲ್ರಿ, ನಮ್ಮ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ 3 ಸರಿ ನಾನು ಶಾಸಕರಾಗಿ ಸುರಪುರದ ಆಡಳಿತ ಮಾಡಿದ್ದೀನಿ. ಒಬ್ಬ ಅಧಿಕಾರಿ ಮೇಲೆ ನಾನು ಈ ತರ ಹಲ್ಲೆ ಮಾಡಿದ್ರೆ, ಒಬ್ಬ ಅಧಿಕಾರಿ ಮೇಲೆ ಈ ತರ ಕುಂದಿಸಿದ್ರೆ, ಒಬ್ಬರ ಮೇಲೆ ನಾನು ಹಿಂಗೇನೋ ಮಾಡಿದ್ದೆ ಅಂದ್ರೆ ನೀವು ನನಗೆ ತೋರಿಸ್ಕೊಡ್ರೆ ನಾನು ನೀವೇನು ಅಂತ ಅದು ಮಾಡ್ತೀನಿ. ಕೇಳ್ರಿ, ಅಕ್ರಮ ಮರಳು ಅವಾಗ ಎಷ್ಟು ರಾಯಲ್ಟಿ ಇಶ್ಯೂ ಆಗಿದಾವನ್ನ ಚೆಕ್ ಮಾಡ್ರಿ, ಈಗ ಎಷ್ಟು ರಾಯಲ್ಟಿ ಚೆಕ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ತಲ್ಲ ಯಾವಾಗ ಅಕ್ರಮ ಮಾಡೋದು. ಸರ್ ಏನಾಗ್ತದ, ಜನರಿಗೆ ಅವರಿಂದ ವಿರೋಧ ಮಾಡಿ ನಿಮ್ಮನ್ನ ಆಯ್ಕೆ ಮಾಡಿದ್ರು, ಅವ್ರಿಗೆ ನಿಮ್ಮಲ್ಲೂ ಉತ್ತರ ಸಿಗಲಿಲ್ಲ. ಈಗ ನಿಮಗಿಂತ ಅವರೇ ಉತ್ತಮ ಅಂತ ಅವ್ರು ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ನಿಮ್ಮ ಪಕ್ಷದಿಂದ. ಮತ್ತೆ ಇಂಥ ಸ್ಥಿತಿಯಾಗ ನೀವು ನಿಮ್ಮನ್ನು ನಮ್ಮಂಗಿಲ್ಲ, ಅವನು ನಮ್ಮಂಗಿಲ್ಲ, ಯಾರನ್ನೆಲ್ಲ ಹೋಗ್ತೀರಾ? ನಿಮ್ಮ ಪ್ರಕಾರನೇ ಹೋಗ್ತೀವಿ, ನಮ್ಗಿಂತ ಉತ್ತಮ ಪಕ್ಷದಿಂದ ಉತ್ತಮ. ಅವರು ಇಂಡಿಪೆಂಡೆಂಟ್ ಇದ್ದಾರೆ, ನಾನು ಇಂಡಿಪೆಂಡೆಂಟ್ ಅಂತ ಯಾರು ತಿಳಿತಾರೆ. ನಿಂದ್ರೆ ಅವರು ಫ್ಯಾಮಿಲಿ ಬಂದು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕತ್ತಿ ನಿಂತರೂ 70-80 ಸಾವಿರ ಓಟ್ ಆಗ್ತದೆ. ಮನುಷ್ಯರಲ್ಲ ಕಾಂಗ್ರೆಸ್ ಪಾರ್ಟಿಗೆ ಹಾಕ್ಸ್ರಿ. ಇಲ್ಲಿ ಇತಿಹಾಸದಾಗ ನೋಡ್ರಿ BJPಗೆ ಎಷ್ಟು ಓಟ್ ಬಿದ್ದ ನೋಡ್ರಿ, ತೋರ್ಸ್ರಿ. ಅದಕ್ಕೆ ಹೇಳ್ತೀನಿ ನಾನು, ಕಾಂಗ್ರೆಸ್ BJP ಸವಾಲ್ ಸ್ವೀಕಾರ ಮಾಡ್ರಿ. ಇಂಡಿಪೆಂಡೆಂಟ್ ಮುಂದೆ ಈಗ ಯಾಕೆ ಪಾಪ ಈಗ ಅವ್ರು ಯಾರ 28ರವರೆಗೆ ಯಾರ BJP ವೋಟರ್ಸ್ ಇಲ್ಲ, ಮೋದಿ ವೋಟರ್ಸ್ ಇಲ್ಲ.
ನೀವು ಯಾವ್ದು ಬೇರೆ ಬೇರೆ ಕನೆಕ್ಟ್ ಮಾಡಬೇಡ್ರಿ. ಅಲ್ಲ ಸರ್, ಇಲ್ಲ ಒಂದು ಬೇರೆ ಬೇರೆ connect ಮಾಡ್ಬೇಡ್ರಿ. ಇದೆ ವರಿಷ್ಠ ಕಾಂಗ್ರೆಸ್ ಇದೆ, ಅದ್ರಾಗ ನ್ಯಾಯ ಮಾತಾಡಿ. ಕನ್ನಡ ನಾಡು ಅಲ್ಲ, ನಾನು ಹೇಳೋದೇನಂದ್ರೆ ಕೆಲವೊಂದು ಇದರಲ್ಲಿ ಅಭ್ಯರ್ಥಿಗಿಂತ ಪಕ್ಷದ ಮೇಲೆ ವರ್ಚಸ್ ಕೆಲವೊಂದು ಹೋಗ್ತದೆ. ಅಲ್ಲಿ ನಮ್ಮ ಹತ್ರ ಕಾಂಗ್ರೆಸ್ ಬಹಳ ಪ್ರಭಾವಶಾಲಿ ಆದಂತ ಸಿದ್ದರಾಮಯ್ಯ ಸಾಹೇಬರನ್ನ ದೇವರಂತ ನಂಬಿಕೊಂಡಂತ ವೋಟರ್ಸ್ ಬಹಳ ಇದ್ದಾರೆ. ಯಾವಾಗ ಸಿದ್ದರಾಮಯ್ಯ ಸಾಹೇಬರು CM ಆಗ್ತಾರೆ ಅಂದಾಗ ರಾಜಗೌಡ ಅಲ್ಲಿ ಗೆದ್ದಿಲ್ಲ, ಪ್ಯಾಕೆಟ್ ಅನ್ನ ನನಗೆ ಓಟ್ ಹಾಕ್ತಾರೆ. ಏನೋ ಒಂದು ಸಮಸ್ಯೆ ಅಂತ ನಾನು ಒಬ್ಬನೇ ಇದು ಮಾಡ್ಸಲ್ಲ, ಕೆಲವೊಂದು ನನ್ನಿಂದ ಮಿಸ್ಟೇಕ್ ಆಗಿದಾವೆ. ಪೂರಾ ನಾನು ನ್ಯಾಯ ಒದಗಿಸಿ ಅಂತ ಹೇಳಲ್ಲ, ಕೆಲವೊಂದು ನನ್ನದು ಕೆಲವು ಲೋಕಲ್ ದೋಷಗಳು ಆಗಿದಾವೆ. ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೀನಿ, ಅದ್ರಾಗಿನ ಅಭಿವೃದ್ಧಿ ಮಾಡಿದಲ್ಲಿ ನನ್ನ ಮೇಲೆ ನೀವು ಬಳು ತೋರ್ಸಂಗಿಲ್ಲ, ಅಧಿಕಾರಿಗಳು ತೊಂದರೆ ಕೊಟ್ಟಂತ ನೀವು ಬಳು ತೋರ್ಸಂಗಿಲ್ಲ, ಕರಪ್ಷನ್ ವಿಷಯ ಇಂಥವ್ರ ರಾಜ್ಯಗಳು ದುಡ್ಡು ಇಸ್ಕೊಂಡ್ರೆ ನೀವು ಬಳು ತೋರ್ಸಂಗಿಲ್ಲ. ಕೆಲವೊಂದರಲ್ಲಿ ನಾನು ಸ್ವಚ್ಛತೆಗಳ ನನ್ನ ಕಡೆ 10% ತಪ್ಪುಗಳು ಆಗಿದಾವೆ. ಆ ತಪ್ಪಿಂದ ನಾವು ಸೋತೇವೆ. ಆಯ್ತು, ಈಗ ಏನ್ ಮಾಡೋದಂತ ಸರ್ ಮುಂದೆ ವಿಚಾರ ಇವೆಲ್ಲ ತಡೆಗಟ್ಟಿಲ್ಲ ಅಂದ್ರೆ ನಾವೇ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಎಲ್ಲೆಲ್ಲಿ ಅಕ್ರಮ ಮಾಡಿದ್ರೆ ನಾವೇ ಹೋಗಿ ಸ್ಟಾಪ್ ಮಾಡುವಂತ ಕೆಲಸ. ಈಗ ಸರ್ಕಾರ ಬಂದಾಗಿಂದ ಇವ್ರ ತಂದೆಯವರು MLA ನಾನು ರಾಜಮಟ್ಟದ ನಾಯಕನಲ್ಲ, ನನ್ನ ಯಾಕೆ ನೀವು ಒಬ್ಬರೇ ಮಾಡಿರಲ್ಲ ನಿಮ್ಮ ಪಕ್ಷದ ನೋಡ್ರಿ, ನಾವು ಒಬ್ಬರೇ ಮಾಡಿ ಅಂತ ಪರಿಶ್ರಮ ಮಾಡಿದ್ರೆ ಸಿಗ್ತದೆ 78. ನಾವು ನೀರಿಂದ ಈಗ ನೀರಿಂದು ಬಂದ ಎಂತ ಹೋರಾಟ ಮಾಡಿದ್ವಿ, ಕೋರ್ಟಿಂದ ನೀರು ಬಿಡಿಸ್ಕೊಂಡ್ರೆ ಕೋರ್ಟಿಗೂ ಹೋಗಂತ ಕೆಲಸ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ದರ್ಶನಾಪುರ ಅವರು ಹೇಳಿದ್ರು ಎಲ್ಲ ಸ್ಟ್ಯಾಂಡ್ ಮಾಡ್ಯಾವಲ್ಲ ಅದು ರೋಡ ಸ್ಟಂಟ್ ದರ್ಶನಪುರ ಅವ್ರಿಗೆ ಗೊತ್ತಾಗ್ತದೆ ಸ್ಟಂಟ್ ಯಾರು ಮಾಡಿದ್ರು ಅಂತ ಹೇಳಿ ಜನರಿಗೆ. ನೇರವಾಗಿ ಹೇಳಿದ್ರು ನಿಮ್ಮ ಪಾರ್ಟಿಯಿಂದ ಉತ್ತರನು ಕೊಡೋದು. ಅವರು ಆರೋಪ ಮಾಡಿದ್ಮೇಲೆ ನಿಮ್ಮ ಪಾರ್ಟಿಯಿಂದ ರಾಜ್ಯ ಕೂಡ ಕೊಡ್ತಾನೆ, ಪಾರ್ಟಿ ನೀವು ಕೊಡಲಿಲ್ಲ ಸರ್. ನಾನು ಕೊಟ್ಟಿದ್ರೆ ನೀವು ಕೇಳಿಲ್ಲ, ಕೊಡಲಿಲ್ಲ. ನೀವು ಯಾಕೆ ನಮ್ಮ ಸುಮ್ಮನಾಗೆ ಪ್ರಶ್ನೆ ಅಲ್ರಿ, ಹೋಗಿ ಶಾಪುರದಾಗ ಉತ್ತರ ಕೊಟ್ಟೆ, ನೀವು ಕ್ಯಾರಿ ಮಾಡಲಿಲ್ಲ ನನ್ನ ಉತ್ತರನ. ಸರ್ ಶಾಪುರದಲ್ಲಿ CID ಟೀಮು ಯಾದಗಿರಿ ಜಿಲ್ಲೆಗೆ ಬಂದಿದೆ. ಶಾಪುರದಲ್ಲಿ ಅತಿ ಹೆಚ್ಚು ಅನ್ನ ಬಗ್ಗೆ ಅಕ್ಕಿ ವಿದೇಶಕ್ಕೆ ರಫ್ತಾಗ್ತಾ ಇದೆ. ಇದು ಇಲ್ಲಿ ಗೌರ್ಮೆಂಟ್ ಕಾಲು ಅಕ್ಕಿ ಪ್ರಕರಣ ಬಹಳ ನೋಡ್ರಿ, ಇದು ರಾಷ್ಟ್ರ ಮಟ್ಟದ ಪ್ರಕರಣ ಇದೆ, ಇದು ರಾಜ್ಯ ಮಟ್ಟದಲ್ಲ. ಈ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದು ಅಕ್ಕಿ ಬರೋದು, ಇದು ರಾಷ್ಟ್ರ ಮಟ್ಟದ ಪ್ರಕರಣ ಇದೆ. ಇದನ್ನ ಎನ್ಕ್ವೈರಿ ಆಗಿದೆ ಆದ್ರೆ ಇದಕ್ಕೆ ED ಎಂಟ್ರಿ ಆಗ್ಬೇಕಂತ ಅಷ್ಟು ದೊಡ್ಡ ಹಗರಣ ಇದೆ. ಇದು ಬಹಳ ದೊಡ್ಡ ಹಗರಣ ಇದೆ. ಈಗ ಆಲ್ರೆಡಿ CID ಅವರು ತನಿಖೆ ಮಾಡ್ತಿದ್ದಾರೆ, COD ಅವರು ಅವ್ರಿಗೆ ಎಲ್ಲ ಕಡೆ ಸೋರ್ಸ್ ತೆಗೀತಿದ್ದಾರೆ. ಅವರು ಒಳ್ಳೆ ರೀತಿಯಿಂದ ತನಿಖೆ ಮಾಡ್ತಾರೆ, ಆಫೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ. ನಾವು ರಾಷ್ಟ್ರೀಯ ನಾಯಕರಿಗೂ ಒಂದು ಮನವಿ ಮೆಮೊರಂಡಮ್ ಕೊಡೋಕ್ಕಿದ್ದೇವೆ, ವಿತ್ ಎಲ್ಲ ಪ್ರೂಫ್ ಡಾಕ್ಯುಮೆಂಟ್ಸ್ ನಾವು ಎಲ್ಲ ಕಲೆಕ್ಟ್ ಮಾಡಿದ್ದೇವೆ. ಅವ್ರಿಗೆ ಹೋಗಿ ಕೊಟ್ಟು ಅದು ಇನ್ನೂ ತನಿಖೆ ಸ್ಟ್ರಾಂಗ್ ಆಗಿ ಮಾಡ್ತೀವಿ. ಇದು ಬರೀ ಒಂದು ರಾಜ್ಯ ಮಟ್ಟ ವಿದೇಶಕ್ಕೆಲ್ಲ ಇದು ದೊಡ್ಡ ಸ್ಕ್ಯಾಂಡಲ್ ಅದ. ನೀವು ನಂತರ ನಮ್ಮನ್ನು ದರ್ಶನಾಪುರ ಅವರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ದರ್ಶನಾಪುರ ಅವ್ರು ಕರೆದ್ರೆ ಮನೆಗೆ ಫಂಕ್ಷನ್ ಆದ ಮಾತ್ರ ಅಧಿಕಾರಿಗಳು ಹೋಗಂಗಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಕರೆದ್ರೆ ಅಧಿಕಾರಿಗಳು ಹೋಗಂಗಿಲ್ಲ. ಯಾರು ಇದ್ರ ಕಿಂಗ್ ಪಿನ್ ಅವ್ರ ಮನೆ ಮಗಳು ಬರ್ತಡೇ ಮಾಡ್ತಾರೆ ಅಂದ್ರೆ ಎಲ್ಲ ಅಧಿಕಾರಿಗಳು ಹೋಗಿ ಕಾಲು ಬಾಜು ನಿಂತು ಫೋಟೋಗಳು ಆಗ ಆ ಪರಿಸ್ಥಿತಿ ನಮ್ಮ ಜಿಲ್ಲೆ ಬಂದಿದೆ. ಯಾವಾಗ ಕೊಡಿದ್ರಿ ಸರ್? ಯಾವಾಗ ಕೊಡಿದ್ರು? ನಿಮಗೂ ಕೂಡ ಹೈಕಮಾಂಡ್ ಕೊಡ್ತೇನೆ, ಕೊಟ್ಟು ಎಷ್ಟು ವರ್ಷ ಆದ್ಮೇಲೆ ನಿಮಗಿನ್ನ ಇನ್ನೇ ಹೇಳೋದನ್ನ ಕೂತ್ರೆ ಫಸ್ಟ್ 2023 ಹಗರಣ ದೊಡ್ಡ ಹಗರಣ ಆಗಿರೋದು. ನಿಮ್ಗೆ ಯಾವ್ದು ಹೇಳಿಕೊಟ್ಟು ನನ್ನ ಹತ್ರ ಸ್ಟ್ರಾಂಗ್ ಆಗಿ ಬಂದಾಗ ನಾನು ಯಾವ್ದೋ ಒಂದು ಹೋರಾಟ ಕೇಳಿದ್ರೆ ಅದು ಗತಿ ಕಾಣಿಸಕ್ಕೆ ನಾನು ಮಾಧ್ಯಮದವ್ರಿಗೆ ಹೋರಾಟ ನಾನು ಸೀಮಿತ ಇರಂಗಿಲ್ಲ. ನನ್ನ ಹೋರಾಟ ಒಂದು ಗತಿ ಕಾಣಿಸೋರಿಗೆ ಇರ್ತದೆ. ಇವತ್ತು ನೀರಿಗೂ ನಾವು ತಗೊಂಡಾಗ ಯಾರಾದ್ರೂ ಬೇರೆ ಧೈರ್ಯ ಮಾಡ್ತಿದ್ರೆ ಏನ್ರಿ ಕೋರ್ಟಿಗೆ ಹೋಗೋದು? ನೀವು ವಿಚಾರ ಮಾಡಿ, ಕೋರ್ಟ್ನಾಗ ಅಂದ್ರೆ ಜನರಿಗೆ ಬಹಳ ಆಯ್ಕೆಗಳು ಬೇಕಾಗ್ಯಾವ. ನೀವು ಇದ್ದದ್ರಲ್ಲಿ ಒಬ್ಬರಿದ್ರಿ, ಅದನ್ನು ಆಯ್ಕೆಯಿಂದ ಒಂದ್ಸಲ ಉಪಯೋಗ ಆಗ್ತದೆ, ಒಂದ್ಸಲ ಆಗಲ್ಲ ಅನ್ನೋ ಸ್ಥಿತಿ ಆದ. ಮಾಡಿದ್ರೆ ಅನುಕೂಲ ಆಗ್ತದೆ. ನೀವು ಹೇಳೋದು ಸತ್ಯ. ನಮಗೂ ಮ್ಯಾಲಿಂದ ಹೈಕಮಾಂಡ್ ನಮಗೂ ಸ್ವಲ್ಪ ಸಪೋರ್ಟ್ ಬೇಕಾಗ್ತದೆ. ಎಲ್ಲ ಇಲ್ಲ ಹೊಂದಾಣಿಕೆ ನಿಮ್ಮಲ್ಲಿರೋ ಹೊಂದಾಣಿಕೆ ಮಾಡ್ಕೊಳ್ಳೋದು ಕೊಡೋದು. ಅವ್ರದ್ದು ಹೆಂಗೆ ಹೇಳಿದ್ರೆ ನಾವು ಸೀದಾ ಇದ್ಬಿಟ್ರೆ ಅವರು ಸೀದಾನೇ ಇರ್ತಾರೆ. ಸರ್, ಎರಡು ಪ್ರಶ್ನೆ ಅಂದ್ರೆ, ಒಂದು ಬಾಂಬೆ ಮೇಲೆ ಅಟ್ಯಾಕ್ ಆದ್ಮೇಲೆ ಅಲ್ಲಿ ಗೌರ್ಮೆಂಟ್ ನನಗೆ ಅಲೋ ಮಾಡಲಿಲ್ಲ, ಆಕ್ಷನ್ ತಗೊಳ್ಳೋದಕ್ಕೆ ಕಾಂಗ್ರೆಸ್ನ ನಾಯಕರು ಅಲ್ಲಿಂದ ಹೋಮ್ ಸ್ಟೇಟ್ಮೆಂಟ್ ಈಗ ಬರ್ತಾರೆ ಹೊರಗೆ. ನೋಡ್ರಿ, ಅವಾಗ ಅವ್ರಿಗೆ ಕೊಡ್ಬೇಕಂತ ಇದ್ರು, ಇವ್ರು ಯಾವ್ದೇ ಒಂದು ಪಕ್ಷ ಇದ್ದಾಗ ಅವ್ರು ತಪ್ಪುಗಳ ಕೊಡ್ಬೇಕಂತಿದ್ರು ಅಷ್ಟೊಂದು ಧೈರ್ಯ ಸಾಕಾಗಿರಲ್ಲ. ಈಗಾದ್ರೂ ಅವರು ಆತ್ಮಸಾಕ್ಷಿಯಾಗಿ ಹೇಳಿಕೆ ಕೊಡ್ತಾರಲ್ಲ,
ಮಾಡ್ತಾರಲ್ಲ ಅವ್ರಿಗೆ ನಾವು ಸ್ವಾಗತ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಬಾಂಬೆ ಇನ್ಸಿಡೆಂಟ್ ಸಣ್ಣ ಇನ್ಸಿಡೆಂಟ್ ಇಲ್ಲ. ಆ ಬಾಂಬೆ ಇನ್ಸಿಡೆಂಟ್ ಆದಾಗ ಅವ್ರು ಅಟ್ಯಾಕ್ ಮಾಡಿಬಿಟ್ಟಿದ್ರು ಅಂತಂದ್ರೆ ಉಳುಕಿದ ದಾಳಿಗಳು ನಮ್ಮ ಹತ್ರ ಆಗ್ತಿದ್ದಿಲ್ಲ. ಇವತ್ತು ಕೆಲವೊಂದು ಅವಾಗಿನ ಸಿಚುವೇಶನ್ ನಾವು ಇವತ್ತು ಮಾತಾಡ್ತೀವಿ, ಅವತ್ತಿನ ಸಿಚುವೇಶನ್ ಅವ್ರಿಗೆ ಯಾವ ಥರ ಅರ್ಥ ಆಯಿತು, ಯಾವ ಥರ ಮಾಡೋದು ಅವತ್ತಿನ ಸಿಚುವೇಶನ್ ಡಿಫ್ರೆಂಟ್ ಇರ್ತದೆ, ಇವತ್ತಿನ ಸಿಚುವೇಶನ್ ಡಿಫ್ರೆಂಟ್ ಅದ. ಇವತ್ತು ಭಾರತ ಬಲಶಾಲಿ ಭಾರತ ಅದ, ಇವತ್ತು ಮೇಡ್ ಇನ್ ಇಂಡಿಯಾ ಭಾರತ ಅದ. ಇಲ್ಲೇ ನಮ್ಮ ಹತ್ರ ಸಾಕಷ್ಟು ವಸ್ತುಗಳು ತಯಾರು ಮಾಡೋದ್ರಿಂದ ಇವತ್ತು ನಾವು ಬೇರೆ ಮೇಲೆ ಡಿಪೆಂಡ್ ಇರಲಾರ್ದೇ ಯುದ್ಧ ಮಾಡೋಂಥ ಸಾಮರ್ಥ್ಯ ಇವತ್ತು ಭಾರತ ದೇಶ ಇದ್ದಕ್ಕೋಸ್ಕರ ಮೋದಿ ಸಾಹೇಬರು ಆ ಡಿಸಿಷನ್ ತಗೊಳಕತ್ತಾರೆ. ಮೊದಲು ನಮ್ಮ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇರಲಾರ್ದಂಥ ಕಾಲ ಇದೆ, ಈ ಮಿಸೈಲ್ಸ್ ಕೂಡ ನಮ್ಮ ಹತ್ರ ಆಗಂತ ಕಾಲ ಇದೆ. ಅವಾಗಿನ ಪರಿಸ್ಥಿತಿ ಬೇರೆ ಇತ್ತು, ಈಗಿನ ಪರಿಸ್ಥಿತಿ ಬೇರೆ. ಆಮೇಲೆ ಅದಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಟ್ಟರು, ನಿಮ್ಮ ಮೇಲೆ ಕೇಸ್ಗಳನ್ನ ಕಡಿಮೆ ಮಾಡಲು ಅಲ್ಲ, ಏನೊಂದು ಹೇಳಿಕೆ ಕೊಡ್ತಾರೆ, ಆತ್ಮಸಾಕ್ಷಿ ಅನ್ನೋದೊಂದು ಇರ್ತಲ್ಲ, ಆತ್ಮಸಾಕ್ಷಿ ಮೆಚ್ಚುವ ಹೇಳಿಕೆ ಕೊಡ್ತಾರೆ. ಸರಿ, ಪೊಲೀಸ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಏನು ಸಾಕ್ಷಿ ಅದ? ಯಾಕಂದ್ರೆ ಬರೀ ಆರೋಪ ಅಂತಂದ್ರೆ ಹೋದ್ ಸರ್ತಿ ಈ ಅವ್ರ ಅಪ್ಪ ಅವ್ರ MLA ಇದ್ದಾಗ ಏನು ಪ್ರಕರಣ ನಡೆದಿತ್ತು, ಅವರೇ ನೇರವಾಗಿ ಬಂದು ಅದೆಲ್ಲ ಸುಳ್ಳಾದ, ನಾವು ಯಾರಿಗೆಲ್ಲ ನಾವು ಕಿಡ್ನಾಪ್ ಮಾಡೋಕ್ಕಿಂತ ಬಿಡ್ತಿದ್ದಿಲ್ಲ ನಾವು ಅನ್ನುವಷ್ಟರ ಮಟ್ಟಿಗೆ ಅವ್ರು ಡೈರೆಕ್ಟ್ ಯಾರು ಸರ್ಕಾರದಾಗಿದ್ದರು ಅವ್ರು ಯಾರು ಸರ್ಕಾರ ಇತ್ತು? ಸರ್ಕಾರ ಒಂದ್ ನಿಮಿಷ, ಸರ್ಕಾರ ಯಾರಿತ್ತು? ಅವರೇ ಅಧಿಕಾರದಾಗಿದ್ರು, ಅವರು DSPನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ವಿರುದ್ಧ FIR ಆಯ್ತು. ಅದ್ರಾಗ ರಾಜುಗೌಡನ ಪಾತ್ರ ಇರ್ಲಿಲ್ಲ. ಈಗ ಅವರು ಬಂದು ಇಲ್ಲ ಘಟನೆ ನಡೆದಿಲ್ಲ ಅಂತಂದ್ರೆ ಮಾಡಿದವ್ರು ಮಾಡಿ ಅಂತ ಹೇಳ್ತಾರೆ, ಮಾಡಿದವ್ರು ಮಾಡಿ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಒಂದಿಷ್ಟರ ಏನಾರ ಸಾಕ್ಷಿ ಬೇಕು. ಇಲ್ಲ, ನಾನು ಸಾಕ್ಷಿ ಅನ್ನೋದಕ್ಕೇನಲ್ಲ. ಈಗ ನೋಡ್ರಿ, ಅವ ನಿಂಗಪ್ಪನವ ಪೊಲೀಸರು ಕಂಪ್ಲೇಂಟ್ ಕೊಡಂಗಿಲ್ಲ. ಯಾಕೆ ಕಂಪ್ಲೇಂಟ್ ಕೊಡಂಗ? ಅವ್ನು ಜೀವ ಭಯ ಅಂತ ನನಗೆ ಜೀವ ಹೊಡಿತಾರೆ. ಈಗ ಹೊಡೆದಾಗ ನಮ್ಮ ದುಡುದಣಿ ಅಂತ ಕುಡಿಸ್ಕೊಂಡ್ ಬಂದ ನಾನು ಕಂಪ್ಲೇಂಟ್ ಕೊಡಂಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾಕೆ ನೀವು ಯಾವುದೋ ಒಂದು ಸ್ಟೇಟ್ಮೆಂಟ್ ಹಾಕಿ ಯಾವುದೋ ಒಂದು ನೀವು ಫೇಸ್ಬುಕ್ನಾಗ, ವಾಟ್ಸಪ್ನಾಗ, ಇನ್ಸ್ಟಾಗ್ರಾಮ್ನಾಗ ಯಾವುದೋ ಒಂದು ಆಗ್ಲಾರ್ದು ಹಾಕಿಬಿಡಿ, ಸೋಮೋಟ ಕೇಸ್ ಮಾಡ್ಕೊಂಡ ಸೋಮೋಟ ಕೇಸ್ ಮಾಡ್ಕೋಬೇಕು. ಅವತ್ತು ದಿನ ನಾವು ಹೇಳಿಕೆ ಕೊಟ್ಟಂತ ದಿನದಲ್ಲಿ ಯಾರು ಅವ್ರು ಕರ್ಕೊಂಡು ಹೋಗಿದ್ರು ಆ ಟೈಮ್ನಾಗ ಅವ ಎಲ್ಲಿದೆ, ಯಾಕಂದ್ರೆ ಅವ್ನು ಕೆಲಸ ಮಾಡೋದು CDR ತೆಗಿಬೇಕು. ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಜಾಬ್ ಅವ್ರಿಗೆ ಒಂದು ಪೋಸ್ಟಿಂಗ್ ಹಾಕಿರ್ತಾರೆ, ಅಲ್ಲಿ ಇಲ್ಲೋ ಅವ್ನು ಯಾಕೆ ಆ ತೋಟದಾಗಿದ್ದ, ಅವ್ರ ಫಾರ್ಮ್ ಹೌಸ್ ಯಾಕೆ ಕೂಡ ಹಾಕಿದ್ರು, ಅಲ್ಲಿ ಯಾರ್ಯಾರು ದಣಿಗಳು ಇದ್ರು, ಆಟೋಮೆಟಿಕ್ SDR ಸಿಕ್ತು, ಕಾಲ ರೆಕ್ಕಣ್ಣ ಸಿಕ್ಬಿಡ್ತಾರೆ. ಈ ಸುಮೋಟೋ ಕೇಸ್ಗೆ ಅಂತ ನೀವು ವಿರೋಧ ಪಕ್ಷದವ್ರು ನೀವು ಹಾಕ್ಬೋದಾಗಿತ್ತಲ್ಲ ಒಂದು ಕೇಸ್. ನಾಳೆ ಬಂದು ಹಿಂಗ ನಿಮ್ಮ ಎದುರಿಗೆ ಹೇಳ್ಬಿಡ್ತಾನೆ ರಾಜುಗೌಡರು, ನನಗೆ ಅವರು ಹೊಡೆದೆಲ್ಲ ಸುಮ್ಮನೆ ರಾಜುಗೌಡರು ಹೇಳಿದ್ರೆ ಕೇಳ್ತಾನೆ ಅಧಿಕಾರಿ ದಂಜಿಗೆ. ಅವಾಗ ಏನ್ ಮಾಡ್ತಾರೆ? ಅವಾಗ ನಾವೇನ್ ಮಾಡ್ತೇವೆ? ಸಂಬಂಧಪಟ್ಟಂಗೆ ಅಗೋಚರ ಆಗ್ಬಾರ್ದು ಅಂತ ಅಲ್ಲ, ನೀವು ಹೇಳೋದು ಕರೆಕ್ಟು. ನಾನು ಎಲ್ಲ ವಿಚಾರ ಮಾಡಿನೇ ಹೇಳ್ತಿದ್ದೇನೆ. ಯಾಕಂತಂದ್ರೆ ಈಗ ಅವ್ನು ನಾಳೆ ಅವ್ನು ಕರ್ಕೊಂಬಂದು ನಿಲ್ಲಿಸ್ಬಿಡ್ತಾರೆ. ನೀವೇ ಇವತ್ತು ಫೋನ್ ಮಾಡೋರು ಕೇಳಿ ನನಗೆ ಯಾರು ಹೊಡೆದಿಲ್ಲ ಅಂತಾರೆ. ಹೋಗಿ ಮನೆಗೆ ಹೋಗಿ ಬಟ್ಟಿ ಬಿಟ್ಟು ಚೆಕ್ ಮಾಡಿ ಆಫ್ಟರ್ ಕಡನು ಹೊಡೆದ್ರಪ್ಪ ಯಪ್ಪ ಅಂತ. ಪರಿಸ್ಥಿತಿ ಹಂಗೆ, ಜೀವಕ್ಕಿಂತ ಮುಖ್ಯ ಆದಲ್ರಿ. ಈಗ ನಾನು ಸುರ್ಪುರಾಗ ಏನಾರ ಸ್ಟ್ರಾಂಗ್ ಆಗಿ ಕಾರ್ಯಕರ್ತ ನಿಂದಿರ್ತೇನೆ, ನನ್ನ ಕಾರ್ಯಕರ್ತನ ಜೊತೆ ನಿಂದಿರ್ತಾರೆ. ನಾನೇ ಹೋಗಿ ಶಾಣಾಗತ್ತೆ ಅಂದ್ರೆ ನನ್ನ ಕಾರ್ಯಕರ್ತ ಯಾಕೆ ನಿಂದಿರ್ತಾರೆ? ಹೈಯರ್ ಆಫೀಸರ್ ಹೋಗಿ ನನಗೆ ಕೊಡ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ತಾರ ಅಂತಂದು ಬಾ ಅಂತೇಳಿ ಒಂದು FIR ಹಾಕ್ಬಿಟ್ರೆ ಇರ್ತದೆ. ಅವ್ರು ಮಾಡಿದ ತಪ್ಪಿಗೆ ಇವತ್ತು ಸಾರ್ವಜನಿಕರು ಎಲ್ಲರೂ ಮುಂದೆ ಅನುಭವಿಸ್ಬೇಕಾಗ್ತದೆ. ಈ ಪೊಲೀಸರಿಗೆ ಹೊಡ್ಕೊಂಡ್ಬಿಟ್ಟಿವಿ ನಾವು, ಇನ್ಯಾರು ಅಲ್ಲ, ದಿಲೀಪ್ ಎಲ್ಲರೂ ಹೇಳ್ತಾರೆ. ನಿಮ್ಮ ಮಾಧ್ಯಮದವ್ರು ಒಂದಿಲ್ಲ ಎರಡು ಬಂದ್ರು ನಮ್ಮ ಸುರ್ಪುರದಾಗ ಕಷ್ಟ ಅದ. ರಾಜುಗೌಡರು ಹೆಂಗ್ ಬೈದ್ರು ನಡೀತದೆ ಎಲ್ಲ ಇದ್ರ ಪರಿಸ್ಥಿತಿ ಹೇಳ್ತೇನೆ. ಶಾಸಕರು ಪೊಲೀಸ್ ಅಧಿಕಾರಿ ಯಾರು? ಪೊಲೀಸ್ ಅಧಿಕಾರಿ ನಮ್ಮ ಯಾತ್ರಿ ಯಾರಿಲ್ಲ, ಸುರ್ಪುರದವ್ರು ಒಮ್ಮೆ ಸುಪ್ರೀಂ ಕ್ಷೇತ್ರದ ಪ್ರಭಾವಿಗಳು ಮಾತ್ರ ಅಲ್ಲೇ ಮಾಡ್ತಾರೆ. MLA ಬೇಕಾದರೂ ಉಸಿರು ಗಾಡಿ ಬಿಟ್ಟರೆ ನನ್ನ ಗಾಡಿ ಬಿಟ್ಟಿಲ್ಲ ಅಂತ ಹೊಡೆದ್ರೆ ಇವ್ರು ಹೋಗಿ ಅವ್ರ ಗಾಡಿನ ಹಿಡಿತಾರ. ನೀವು ಬೇರೆಯವ್ರ ಮಾತು ಕೇಳಿ ನನ್ನ ಗಾಡಿ ಹಿಡಿದಿ ಅವ್ರ ಗಾಡಿ ಬಿಟ್ಟಿದೆ ಅಂತ ಹೊಡೆದ್ರು. ಅದಕ್ಕೆ ಒಬ್ಬ ಆಫೀಸರ್ ಹೋಗಿ ಬ್ಯಾಡದೇನೆ, ಇದು ತಪ್ಪಾಗಿದೆ, ಇನ್ಮೇಲೆ ನಿಂದು ಹಿಡಿಯಲ್ಲ, ಎಷ್ಟರ ಹೊಡಿ ಅಂತ ಬಿಡ್ಸ್ಕೊಂಡು ಬಂದಿರೋದು. ಈ ಕಾಲಕ್ಕೆ ನಾವು ಬಂದ್ವಿ, ನಮ್ಗೆ ಸುಮ್ಮನೆ ನೀವು ಉಗುಳ್ಬೇಡ್ರಿ, ನಮ್ಮ ಮಳೆ ಬೇರೆ ಭಾಳ ಕೆಟ್ಟದ ಸುರ್ಪುರ. ಆಗಲೇ ನಿಮ್ಮ ಮಾಜಿ ಸಚಿವರಿಗೆ ರಾಜ್ಯ ನಾಯಕರಿಗೆ ಆ ಥರದ ಹಗರಣ ನಡೆಯುತ್ತೆ, ಗಣ್ಯರಿಗೆ ನಡೆಯುತ್ತಿದ್ರೆ ಒಂದು ತಡೆಯುವಂಥ ಪ್ರಯತ್ನ ನೋಡ್ರಿ. ಅವತ್ತು ನನಗೆ ಗೊತ್ತಾಗಿಲ್ಲ, ಗೊತ್ತಾದ್ರೆ ನನ್ನ ಕಾರ್ಯಕರ್ತನ ಹೋಗಿ ಸುಮ್ಮನೆ ಹೋಗುವ ಒಂದು ಏನು ಕೊಟ್ಟಿದ್ದಿಲ್ಲ ಹೇಳಿಕೆ. ಪೂಜಾರಿ ಪೈಕ ನನ್ನ ಮನೆ ಬನ್ನಿ ಹಬ್ಬ ಇತ್ತು. ಬನ್ನಿ ಹಬ್ಬದಾಗ ಅವ್ರು ಗಾಡಿ ಬರ್ಬೇಕಾದ್ರೆ ಬನ್ನಿ ಕೊಡೋದು ನಮ್ಮ ಹಳ್ಳಿ ಸಂಪ್ರದಾಯ. ಇದೇ ಥರ ಇಲ್ಲ, ನಮ್ಮ ಹಳ್ಳಿ ಕೆಲವರು 36 ಹಳ್ಳಿ ಜನ ಮನೆಗೆ ಒಬ್ಬರು ಬಂದು ಬನ್ನಿ ಕೊಡ್ತಾರೆ. ಬನ್ನಿ ಕೊಡೋಂಥ ಸಂಪ್ರದಾಯ ದಿನ
ಅವ್ರು ಬನ್ನಿ ಕೊಡಕ್ ಬಂದಾಗ ನಾವು ಊಟ ಗೀಟ ಮೊದಲಿಂದ ವ್ಯವಸ್ಥೆ ಮಾಡಿ, ಈಗಿಂದ ಅಂತಲ್ಲ, ಮೊದಲಿಂದ ನಮ್ದು ನಮ್ಮ ತಾತವರು ರಾಜಾ ತಿಮ್ಮಪ್ಪ ನಾಯ್ಕ ದಣಿಯವರು ಅವ್ರು ಏನು ಪದ್ಧತಿ ಹಾಕ್ಯಾರ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡ್ ಬಂದಿವಿ. ಅವೊಂದು ವಿಡಿಯೋ ಮಾಡ್ತಾನೆ, ಲೇ ನೋಡಿ ನಮ್ಮ ಅನ್ನ ಸಾಂಬಾರು ಸೀರಾ ಹೆಂಗ್ ಮಾಡ್ತಾನೆ ಅವನು. ಹಳ್ಳಿ ಭಾಷೆದಾಗ ನಮ್ಮ ಹತ್ರ ಕೆಲವು ಶಬ್ದ ಉಪಯೋಗ ನನ್ನ ಮಕ್ಳಿಗೆ ವಿಡಿಯೋ ಮಾಡಿ ಕಳ್ಸುತ್ತೆ. ಯಾರು ನಮ್ಮ ಮಕ್ಕಳು ಅಂತಂದ್ರೆ ಇವ್ನು ಕೂಡ ಬಾಂದಾಗ ನಮ್ಮ ಲೀಡರ್ಸ ಕೆಲವೊಂದು ಜನ ಬಂದಿಲ್ಲ. ಈ ಗೆದ್ದಾಗ ಬರ್ತೀವಿ ಸೋತಾಗ ಏನಂತ ಇರ್ತಾವಲ್ಲ, ಹಂಗ ಮಾತು ಅವ್ರಿಗೆ ಹೇಳೋದಕ್ಕೆ ಇವ್ರು ರಾತ್ರಿ ಅವ್ನು ಹೋಗಿ ಅರೆಸ್ಟ್ ಮಾಡಿ ಕೂರಿಸ್ಬಿಟ್ಟಿದ್ರು. ನನಗೆ ಗೊತ್ತಾಯ್ತು ತಕ್ಷಣ. ಸ್ವತಃ ನಾನೇ ಒಬ್ಬನೇ, ನಾನು ಯಾರಿಲ್ಲ, ನನ್ನ ಸ್ವತಃ ನನ್ನ ಮಗನಿಗೆ ಹೇಳಿ ನಾನು ಡ್ರೈವರ್ಗೆ ಫೋನ್ ಹಚ್ಚಿದೆ. ಅವ್ರು ಬನ್ನಿ ಎಲ್ಲ ಕೊಟ್ಟಿದ್ರಲ್ಲ, ಅವ್ರು ನೆಂದಿಗಟ್ಟಿ ಮಲಗಿಬಿಟ್ಟಿದ್ರು. ಬನ್ನಿ ದುಡ್ಡು ಹಬ್ಬ ನಮ್ಮ ಸುಮಾರು ಒಂದು 10,000 ಜನ ಮೇಲೆ ಬರ್ತಾರೆ. ನಾನೇ ಸ್ವತಃ ಗಾಡಿ ನಡೆಸಿದ 12 ಗಂಟೆಗೆ ಹೋಗಿ ಸ್ಟೇಷನ್ಗೆ ಹೋಗಿ ಅವ್ನು ಕರ್ಕೊಂಡ್ ಬಂದಿನಿ. ನಾವು ಯಾವ ಇದ್ರಾಗ ನೀವು ಅರೆಸ್ಟ್ ಮಾಡಿದ್ರೆ ಹೇಳ್ರಿ, ನೀವು ನೋಟಿಸ್ ಕೊಟ್ಟಾಗ ನೀನು ಹೆಂಗೆ ಕಲಿಸಿದೆ ಅಂದಾಗ ಡಿಪಾರ್ಟ್ಮೆಂಟ್ ಕೊಟ್ಟರು ಬಿಡಿಸ್ಕೊಂಡ್ ಬಂದಿದ್ದೆ. ಅನಿವಾರ್ಯ ಫಸ್ಟ್ ಟೈಮ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ಹಿಂಗೆ ಇವ್ರು ಇಲ್ಲಿಗಲ್ ಮಾಡಕ್ಕಂತ ನಾವು ನೀವು ಹೇಳಿದಾಗ ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಹೋಗ್ತೀವಿ. ಅದೊಂದು ಘಟನೆಗಳು ಆಗಲಿ.